ಯಾವುದೋ ನಮ್ಮದೇ ಕಥೆನ ಅನ್ನೋ ಥರ ಫೀಲ್ ಕೊಡೋವಂಥ ಸಿನಿಮಾ ಇದಾಗಿದೆ. ಸೊ ಟ್ರೇಲರ್ ನೋಡೋದಕ್ಕೆ ನಾವು ಕೂಡ ಬಹಳಾನೇ ಕಾತರರಾಗಿ ಕಾಯ್ತಿದ್ದೀವಿ. ಬಿಕಾಸ್ ಸಿನಿಮಾ ರಿಲೀಸ್ಗೂ ಮುನ್ನನೇ ಬಹಳಷ್ಟು ಫಿಲಮ್ ಫೆಸ್ಟಿವಲ್ನಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅದರಲ್ಲೂ ಸೌತ್ ಕೊರಿಯಾದ ಬುಸಾನ್ ಫಿಲಮ್ ಫೆಸ್ಟಿವಲ್ನಲ್ಲಿ ಅವಾರ್ಡ್ ಗೆದ್ದ ಮೊಟ್ಟ ಮೊದಲ ಕನ್ನಡ ಸಿನಿಮಾ. ಒಂದು ಚಪ್ಪಾಳೆ ಬರಲೇಬೇಕು. ಅಷ್ಟೇ ಅಲ್ಲ, ಇರಾನ್ನ ಫಜ್ರ್ ಫಿಲಮ್ ಫೆಸ್ಟಿವಲ್ನಲ್ಲಿ ಕೂಡ ಅವಾರ್ಡ್ ಅನ್ನ ಪಡ್ಕೊಂಡಿರುವಂತಹ ಮೊದಲ ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾ. ರಷ್ಯನ್ ಫಿಲ್ಮ್ ಫೆಸ್ಟಿವಲ್ ಜರ್ಕ್ಯಾಲೋ ಸಿಕ್ಕಾಪಟ್ಟೆ ಫೇಮಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಕೂಡ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಭಾಜನವಾಗಿರುವಂತಹ ನಮ್ಮ ಸಿನಿಮಾ ಫ್ರಾನ್ಸ್ ಮತ್ತೆ ಫಿಲ್ಮ್ ಬಜಾರ್ ನಲ್ಲಿ ಕೂಡ ಪ್ರಶಸ್ತಿಯನ್ನ ಬಾಚಿಕೊಂಡಿದೆ. ಸೊ ಇನ್ನು ತಡ ಯಾಕೆ? ಈ ಸಿನಿಮಾದ ಅನ್ನದಾತರು ನಮ್ಮ ನಿರ್ಮಾಪಕರು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ ಟ್ರೇಲರ್ ಲಾಂಚ್ಗೆ. ರಿಷಬ್ ಸರ್, ನಂಗೆ ತುಂಬಾ ಖುಷಿ ಅನ್ಸಿದ್ದು, ತಾವೀಗ ಒಂದ್ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂತಿದ್ದೀರಾ, ಆಲದ ಮರವಾಗಿ ಬೆಳೆದಿದ್ದೀರಾ. ಅದರ ಜೊತೆಗೆ ಬೇರೆಯವರನ್ನ ಕೂಡ ಬೆಳೆಸೋ ಅಂತ ನಿಮ್ಮ ಮನಸ್ಥಿತಿಗೆ ಒಂದು ಶರಣು ಅಂತ ಹೇಳ್ತಾ, ನಿಮ್ಮ ಸಂಪೂರ್ಣ ಟೀಮ್ಗೆ, ನಿಮ್ಮ ಪ್ರೊಡಕ್ಷನ್ ನಲ್ಲಿ ಮೂಡ್ ಬರ್ತಿರುವಂತ ರಿಷಬ್ ಶೆಟ್ಟಿ ಫಿಲಮ್ಸ್ ಬ್ಯಾನರ್ ನಡಿಯಲ್ಲಿ ಇದು 5ನೇ ಸಿನಿಮಾ ಅಂತ ನಾನು ಭಾವಿಸ್ತೇನೆ. ಸೊ ಶುಭವಾಗ್ಲಿ ನಿಮ್ಮ ಟೀಮ್ಗೆ ಅಂತ ಹೇಳ್ತಾ ನಿಮ್ಮ ಬಾಯಿಂದಲೇ ಟ್ರೇಲರ್ ಲಾಂಚ್ ಹೇಳ್ಬಹುದಾ? ಮೊದಲನೇದಾಗಿ ಮಾಧ್ಯಮದ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ, ಕಿರಿಯರಿಗೆ ಎಲ್ರಿಗೂ ಧನ್ಯವಾದಗಳು. ಈ ಒಂದು ಪತ್ರಿಕಾಗೋಷ್ಠಿಗೆ ನೀವೆಲ್ಲರೂ ಆಗಮಿಸಿದ್ದಕ್ಕೆ. ನಿನ್ನೇನು ಸಿಕ್ಕಿದ್ವಿ, ಮತ್ತೆ ಇವತ್ತು ಸಿಗ್ತಾ ಇದ್ದೀವಿ. ನಾನು ನನ್ನ ಕರಿಯರಲ್ಲಿ ಸುಮಾರಷ್ಟು ಹೊಸಬ್ರ ಜೊತೆಗೆ ಕೆಲಸ ಮಾಡ್ಕೊಂಡು ಬಂದಿದ್ದೆ. ನಾನು ನಿರ್ದೇಶನ ಮಾಡಿರೋ ಸಿನಿಮಾ ಆಗಲಿ, ನಟನೆ ಮಾಡಿರೋದಾಗಲಿ, ನಿರ್ಮಾಣ ಮಾಡಿರೋದಾಗಲಿ. ಸೊ ಮತ್ತೆ ರಿಷಬ್ ಶೆಟ್ಟಿ ಆದ ನಾನು ಎರೆಹಂಚಿನಾಳ ಗ್ರಾಮದಿಂದ ಶರಣಮ್ಮ ಚೆಟ್ಟಿ ಅನ್ನುವಂಥ ಒಂದು ಹೊಸ ಹೀರೋಯಿನ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಶಿವಮ್ಮ ಬನ್ನಿ. ಸೊ ಇನ್ನೊಬ್ರು ಇಂಡಸ್ಟ್ರಿಗೆ ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ನಮ್ಮ ಶಿವಮ್ಮ ಸಿನಿಮಾದ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಿರುವಂತಹ ಶರಣಮ್ಮ ಅವರು. ಈ ಚಿತ್ರದ ವಿಶೇಷ ಏನಂತಂದ್ರೆ, ಒಂದು ಚಿಕ್ಕದಾಗಿ ಒಂದು ವಿಷಯ ಹೇಳ್ಬಿಡ್ತೀನಿ, ಮತ್ತೆ ಮಾತಾಡೋಣ. ಎರೆಹಂಚಿನಾಳ ಅನ್ನುವಂಥ ಒಂದು ಇಡೀ ಗ್ರಾಮ ಸೇರಿಕೊಂಡು ಈ ಸಿನಿಮಾನ ಮಾಡಿರೋದು. ನಾನು ಅವರು ಜಸ್ಟ್ ಒಬ್ಬರು ಬೆಂಗಾವಲಾಗಿ, ನಾನೊಬ್ಬ ನಿರ್ಮಾಪಕನಾಗಿ ನಿಂತಿದ್ದೆ ಬಿಟ್ರೆ, ಸಂಪೂರ್ಣ ಇಡೀ ಎರೆಹಂಚಿನಾಳ ಗ್ರಾಮದ ಕಲಾವಿದರು ಅಂದರೆ ಅವರು ಊರವರು, ಗ್ರಾಮಸ್ಥರು ಅವರೇ ಸೇರ್ಕೊಂಡು, ನಮ್ಮ ನಿರ್ದೇಶಕರು ಕೂಡ ಅವರ ತಂದೆ ಊರದು. ಸೊ ಅಲ್ಲಿಂದ ಶುರುವಾಗಿ ಶಿವಮ್ಮ ಅವರಾಗಲಿ ಉಳಿದ ಎಲ್ಲ ಕಲಾವಿದರು ಕೂಡ ಅದೇ ಊರವರು. ಚಿತ್ರೀಕರಣ ಮಾಡಿದ್ದು ಕೂಡ ನಾವು ಎರೆಹಂಚಿನಾಳದಲ್ಲೇ. ಸೊ ಹಾಗಾಗಿ ಈ ಸಿನಿಮಾದ ಟ್ರೈಲರ್ ಅನ್ನ ಶಿವಮ್ಮ ಅವರು ರಿಲೀಸ್ ಮಾಡಿದ್ರೆ ಬೆಟರ್ ಅಂತ ನಾನು ಅನ್ಕೊಳ್ತೀನಿ. ಸೋ ಸ್ವೀಟ್. ಟ್ರೈಲರ್ ಲಾಂಚ್ ಅಂತ ಹೇಳ್ಬಿಡಿ ಅಮ್ಮ, ನೋಡೋಣ ಹೆಂಗ್ ಬರುತ್ತೆ. ಟ್ರೇಲರ್ ಲಾಂಚ್. ನಮಸ್ತೆ. ಟ್ರೇಲರ್ ಲಾಂಚ್ ಬಿಡುಗಡೆ ಆಗತ್ರಿ ಶಿವಮ್ಮ ಫಿಲ್ಮ್. ಇದನ್ನ ಎಲ್ಲಾರು ಸಿನಿಮಾ ಜೂನ್ 14ಕ್ಕೆ ಚಲೋ ಆಗತ್ರಿ. ಎಲ್ಲರೂ ಬಂದು ನೀವು ನೋಡಿ ನಮ್ಗೆ ಆಶೀರ್ವಾದ ಇರ್ಬೇಕು ನಿಮ್ದು. ಇಂಥ 10 ಪಿಕ್ಚರ್ ಬಂದು ನಾವಿಲ್ಲಿ ವೇದಿಕೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ, ದಯ, ಮಯ, ಅಣ್ಣ, ಅಕ್ಕ, ತಮ್ಮ, ತಂಗಿ, ಮಕ್ಕಳು, ಇವರು ಇದಕ್ಕೆ ನಮ್ಮ ಡೈರೆಕ್ಟ್ರ್ ಜಯಶಂಕರು ಆರ್ಯಾರ, ಇದಕ್ಕೆ ಬಂಡವಾಳ ಹಾಕಿದಾರ ನಮ್ಮ ರಿಷಬ್ ಶೆಟ್ಟಿ ಅವರು. ಥ್ಯಾಂಕ್ಸ್. ಅವರು ನಮ್ಮ ಕಡೆಯಿಂದ 10 ಪಿಕ್ಚರ್ ಮಾಡುವಂತ ಆ ಶಕ್ತಿ ಅವ್ರಿಗೆ ಕೊಡ್ಲಿ. ನಿಮ್ಮ ಬೆಂಗಳೂರು ಜನ ಎಲ್ಲ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಒಳ್ಳೇದನ್ನು ಅಳವಡಿಸ್ಕೊಂಡು ಕೆಟ್ಟದನ್ನು ನಮ್ಮಲ್ಲಿ ಬಿಟ್ಟು ಈ ಪಿಕ್ಚರ್ ಎಲ್ಲರೂ 10 ಮಂದಿ ರಿಷಬ್ ಶೆಟ್ಟಿ ಅವ್ರೆ, ನಿಮ್ಮ ಫ್ಯಾಮಿಲಿನ ಕರ್ಕೊಂಬರ್ಬೇಕ್ರಿ ನಮ್ಮ ಪಿಕ್ಚರ್. ನೀವು ಎಲ್ಲ ನಿಮ್ಮ ಅಕ್ಕ ತಂಗಿರು, ನಿಮ್ಮ ಫ್ಯಾಮಿಲಿ ಅವರು ಎಲ್ಲರೂ ಬಂದು ಈ ಪಿಕ್ಚರ್ ನೋಡಿ ಹಳ್ಳ್ಯಾಗ ಕಷ್ಟ. ನೀವು ಆಮೇಲೆ ಅದನ್ನೆಲ್ಲ ಮಾತಾಡ್ಲಿಕ್ಕೆ ಇದೆ, ಇವಾಗ ಬರೀ ಟ್ರೇಲರ್ ಲಾಂಚ್ ಅಷ್ಟೇ. ಎಸ್, ಸೋ ಸ್ವೀಟ್. ಎಸ್, ಟ್ರೇಲರ್ ನೋಡೋದಕ್ಕೆ ನಾವು ಕೂಡ ಬಹಳ ಚಂದ, ಬಹಳ ಚೆನ್ನಾಗಿ ಆಕ್ಟ್ ಮಾಡಿದೀರಾ ಅನ್ಸೋದಿಲ್ಲ. ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ನೀವು ವಹಿಸ್ಕೊಂಡಿದ್ದೀರಾ ಪಾತ್ರವನ್ನ. ಸೂಪರ್. ರಿಷಬ್ ಸರ್, ಐ ಕೈಂಡ್ಲಿ ರಿಕ್ವೆಸ್ಟ್ ಬರಬೇಕು ಸ್ಟೇಜ್ಗೆ. ಇನ್ನೊಂದಷ್ಟು ಮಾತನ್ನ ಕೇಳೋಣ. ಮದುವೆ ಆಗಿದೆ, ಅದರ ಜೊತೆಗೆ ಕೊನೆಯಲ್ಲಿ ಒಂದು ಖಂಡಿತ ಮೆಸೇಜ್ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ. ಪ್ರೊಡ್ಯೂಸರ್ ರಿಷಬ್ ಶೆಟ್ಟಿ ಸರ್, ಕತೆ, ಚಿತ್ರಕಥೆ, ಸಂಭಾಷಣೆ ಜೊತೆಗೆ ಸಂಕಲನವನ್ನ ಕೂಡ ನಿರ್ದೇಶನದ ಜೊತೆಗೆ ಮಾಡಿರುವಂತಹ ಜೈಶಂಕರ್. ಈ ಸಿನಿಮಾ ನಂತರ ಎಲ್ರು ಜೈ ಜೈ ಅನ್ಲಿ ನಮ್ಮ ಜೈಶಂಕರ್ ಅವ್ರಿಗೆ ಶುಭವಾಗ್ಲಿ. ಅತ್ಯುತ್ತಮ ಸಿನಿಮಾಗಳು
ಊರ್ದಲ್ಲಿ ನಿಮ್ಮಿಂದ ಅಂತ ಹಾರೈಸ್ತಾ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರುವಂತ ಶಿವಮ್ಮ ಅವರು, ಅಂದ್ರೆ ಅವ್ರ ನಿಜವಾದ ಹೆಸರು ಶರಣಮ್ಮ, ಶಿವಮ್ಮ ರೋಲ್ ಪ್ಲೇ ಮಾಡಿರುವಂತವ್ರು. ಚೆನ್ನಮ್ಮ ಅವರು ಅವರ ಫ್ರೆಂಡ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಶಿವು ಮಗನ ಪಾತ್ರಧಾರಿ ಶಿವು, ಶ್ರುತಿ ಮಗಳಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಎಸ್, ಶಿವು. ರಿಷಬ್ ಅವ್ರು ಎಲ್ಲಿರ್ತಾರೆ, ಅಲ್ಲಿ ಪ್ರಮೋದ್ ಅವ್ರು ಇರ್ಲೇಬೇಕು ಅಲ್ವಾ? ಮೇಲ್ ಬಾರಮ್ಮ ನೀನು, ನೀವು ಎಲ್ಲೆಲ್ಲೇ ನೀವು ಇರ್ತೀರ, ಪ್ಲೀಸ್. ಬಾಗುರು ಶಂಕದಿಂದ ಬಂದ್ರೇನೆ ತೀರ್ಥ. ಪ್ರಮೋದ್ ಶೆಟ್ಟಿ ಅವ್ರಿಗೂ ಕೂಡ ನಮ್ಮ ಸ್ವಾಗತ. ಎನಿವೇಸ್, ಸ್ಟಾರ್ಟಿಂಗ್ ಫ್ರಮ್ ರಿಷಬ್ ಸರ್, ಸಿಕ್ಕಾಪಟ್ಟೆ ಮಜಾ ಆಗಿದೆ ಸಿನಿಮಾ. ಸೊ ಹೇಗೆ ಪ್ರಾರಂಭವಾಯಿತು, ಇನ್ನೇನು ರಿಲೀಸ್ಗೆ ರೆಡಿ ಆಗಿದೆ 14ನೇ ತಾರೀಕು. ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಿಮ್ಮಿಂದ ಪ್ರಾರಂಭ ಮಾಡೋಣ ಮಾತನ್ನ. ಈ ಓವರ್ ಆಲ್ ಜರ್ನಿಗೆ ಪ್ರಾರಂಭ ಅಂತಂದ್ರೆ ನಿಜವಾಗ್ಲೂ ನನಗಿಂತ ಹೆಚ್ಚು ಜೈಶಂಕರ್ ವಿಜಯ ಕರ್ನಾಟಕಕ್ಕೆ ಋಣಿಯಾಗಿರ್ಬೇಕು. ಯಾಕಂದ್ರೆ ವಿಜಯ ಕರ್ನಾಟಕದಲ್ಲಿ ಮಾಡಿದಂತ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್, ಆ ಫೆಸ್ಟಿವಲ್ಗೆ ನಾನು ಜೂರಿಯಾಗಿ ನನ್ನನ್ನು ಕರೆದಿದ್ರು, ಕೋವಿಡ್ಗಿಂತ ಮುಂಚೆ ಆಗಿರುವಂಥದ್ದು. ಸೊ ಆಗ ನಾನು ಹೋದಾಗ ಎಲ್ಲ ಅದೇ ಥರನೇ ಇದೆ, ನರಸಿಂಹನ್ ಫಿಲಮ್ ಅಂತ ಅನ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು. ಸೊ ನಾನು ಜೂರಿಯಾಗಿದ್ದಾಗ ಎಲ್ಲ ಟೈಟ್ಲ್ ಅದೇ ತರ ಇದೆ ಕಣ ನಟೇಶ್, ಹಂಗಾಗಿ ಸೊ ಅಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ರು. ಸೊ ಆಗ ನಾನು ಫಿಲ್ಮ್ದು ಪೋಸ್ಟ್ ಪ್ರೊಡಕ್ಷನ್ ಇದ್ದೆ. ಇವ್ರನ್ನ ಅಜನೀಶ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ವಿ, ಅಲ್ಲಿ ಕರೆಸಿ ಇವ್ರಿಗೆ ಹಿಂಗೆ ಕಥಾ ಸಂಗಮ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ ಅಂತ ಅನ್ಕೊಂಡು ಹೇಳಿದಾಗ 2 ದಿವಸದಲ್ಲಿ ಲಚ್ಚವ ಕಥೆಯನ್ನ ಮಾಡ್ಕೊಂಡು ಬಂದಿದ್ರು. ಸೊ ಕಥಾ ಸಂಗಮದಲ್ಲಿ ಕೊನೆಯ ಕಥೆಯಾಗಿ ಕಥೆ ಇತ್ತು, 7 ಕಥೆಯಲ್ಲಿ. ಸೊ ಅದನ್ನ ಮಾಡಿದಾಗ ಈ ತರದ ಏನಾದ್ರು ಈ ಜಾನ್ರಲ್ಲಿ ಅಥವಾ ಈ ತರದ ಕಂಪ್ಲೀಟ್ ಆಗಿ ನಾನ್ ಆಕ್ಟರ್ಗಳನ್ನ ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡುವಂತ ಒಬ್ಬ ನಿರ್ದೇಶಕ ಈ ಕೇಳಿದ್ರೆ ಹೇಳ್ತಾ ಇದಾರೆ, ಇದಾದ್ಮೇಲೆ ಇಲ್ಲೆಲ್ಲ ಒಳ್ಳೊಳ್ಳೆ ಆಕ್ಟರ್ ಸಿಕ್ಕಿದ್ರೆ, ಡೇಟ್ ಸಿಕ್ಕಿದ್ರೆ ಕಮರ್ಷಿಯಲ್ ಫಿಲ್ಮ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದಾರೆ. ಸೊ ಶಿವಮ್ಮನೇ ನನ್ನ ಪ್ರಕಾರ ಒಂದು ಕಮರ್ಷಿಯಲ್ ಫಿಲ್ಮ್. ಸೊ ಅಲ್ಲಿಂದ ಜರ್ನಿ ಶುರುವಾಗಿರೋದು. ಒಂದು ಅವ್ರದ್ದೇ ಊರಿಗೆ ಹೋಗಿ ನಾನು ಒಂದ್ಸಲ ವಿಸಿಟ್ ಮಾಡಿರೋದು ಊರಿಗೆ, ಶೂಟಿಂಗ್ ಆಗ್ತಿರ್ಬೇಕಾದ್ರೆ. ಇಡೀ ಊರನ್ನ ಕಾಸ್ಟ್ ಮಾಡಿ, ಅವ್ರಿಗೆ ರಿಹರ್ಸಲ್ಸ್ ಮಾಡಿ, ವರ್ಕ್ಶಾಪ್ಗಳನ್ನ ಮಾಡಿ, ಸೊ ಅಲ್ಲಿನ ಎಲ್ಲರ ಸಹಾಯವನ್ನ ತಗೊಂಡು ಅದೇ ಲೊಕೇಶನ್ಸ್ ಅಲ್ಲಿ ಬೇಸಿಕಲಿ ಒಂದು ಎರೆಹಂಚನಾಳದ ಗ್ರಾಮಸ್ಥರು ಸೇರ್ಕೊಂಡು ಮಾಡಿರುವಂತ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಈ ಸುಮಾರಷ್ಟು ಹೀರೋಯಿನ್ಗಳನ್ನ, ಆರ್ಟಿಸ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಆದ್ರೆ ಇದು ಸ್ಪೆಷಲ್, ಶಿವಮ್ಮ ಅವ್ರನ್ನ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿರೋದು ಕನ್ನಡ ಚಿತ್ರರಂಗಕ್ಕೆ. ಸೊ ಇನ್ ಮುಂದೆನೂ ಕೂಡ ಇವರು ಅದ್ಭುತವಾಗಿ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ, ಇವ್ರಿಗೆ ಒಳ್ಳೇದಾಗುತ್ತೆ ಅಂತ ನಾನು ನಂಬಿದ್ದೀನಿ. ಹಲವಾರು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಫೆಸ್ಟಿವಲ್ ಅಲ್ಲಿ ಸಿನಿಮಾ ಅಲ್ಲಿ ಪ್ರೀಮಿಯರ್ನ ಆಗಿ ತೆರೆ ಕಂಡು ತುಂಬಾ ಅದ್ಭುತವಾದಂತ ಪ್ರಶಂಸೆಯನ್ನ ಗಳಿಸ್ಕೊಂಡು ಈಗ ನಾವು ರಿಲೀಸ್ಗೆ ಬರ್ತಾ ಇದ್ದೀವಿ. ನಾನು ನನ್ನ ಶೆಡ್ಯೂಲು ಪ್ಲಸ್ ಮಧ್ಯದಲ್ಲಿ ಏನ್ ಬ್ರೇಕ್ ಇತ್ತು ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದ್ವಿ. ಇದೇ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮಗೂ ಗೊತ್ತಿತ್ತು ಅಂದ್ರೆ ಈ ಮಳೆ, ಅದ್ರ ಜೊತೆಗೆ ಇರುವಂತ ಸಮಸ್ಯೆಗಳು, ನಾಳೆಗೆ ಬೇರೆ ರಿಸಲ್ಟ್ ಎಲೆಕ್ಷನ್ದು, ಅದ್ರ ಗಲಾಟೆ, ಮೀಡಿಯಾದಲ್ಲಿ ಎಷ್ಟು ಬರುತ್ತೆ ಪ್ಲೇ ಆಗುತ್ತೆ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಒಂದು ಅಟೆಂಪ್ಟು, ಇಂಟ್ರೆಸ್ಟ್ ಇದ್ದವರಿಗೆ, ಖುಷಿ ಆದವ್ರಿಗೆ ಖಂಡಿತವಾಗ್ಲೂ ಇದನ್ನ ತಲುಪಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟು ವಿಚಾರ. ಇದು ಶುರು ಅಷ್ಟೇ, ಇದೇ ತರದ ಇನ್ನೊಂದಷ್ಟು ಸಿನಿಮಾಗಳು ತಯಾರಾಗಿರುವಂತದ್ದಿದೆ. ಸೊ ಇನ್ನು ಒಂದು 2-3 ತಿಂಗಳಲ್ಲಿ ಕಂಟಿನ್ಯೂಸ್ ಒಂದು 3 ಸಿನಿಮಾಗಳನ್ನ ರಿಲೀಸ್ ಮಾಡ್ತೀವಿ. ಸೊ ಸಿನಿಮಾಗೆ, ಥಿಯೇಟರ್ಗೆ ಜನ ಬರಲ್ಲ ಅನ್ನುವಂಥದ್ರ ಬಗ್ಗೆ ಸುಮಾರಷ್ಟು ಚರ್ಚೆಗಳು ಆಗಾಗ ಕೇಳ್ತಿದ್ದೆ. ಬಿಕಾಸ್ ನಾನು ಶೂಟಿಂಗ್ ಅಲ್ಲಿ ಇದರಿಂದ ಸಂಪೂರ್ಣವಾಗಿ ಏನು ಗೊತ್ತಾಗ್ತಿರ್ಲಿಲ್ಲ. ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗ್ಲೂ ಜನ ಸಪೋರ್ಟ್ ಮಾಡಿದಾರೆ ಅಂತ ನಾನು ನಂಬ್ತೀನಿ. ಸೊ ಒಂದು ಅಚ್ಚ ಕನ್ನಡದ ಸಿನಿಮಾ, ಇಂಥ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ, ಅಂದ್ರೆ ನಾನು ನಂಬೋದು ಯಾವುದೋ ದೊಡ್ಡ ಸಿನಿಮಾಗಳು ಅಥವಾ ಪ್ಯಾನ್ ಇಂಡಿಯಾ ಆದಾಗ ಅದಕ್ಕೆ ಆಗುವಂತ ರಿಸೆಪ್ಷನ್ ಏನಿದೆ, ಅಥವಾ ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಿದ ತಕ್ಷಣ ಮಾತ್ರ ಅದು ಸಿನಿಮಾ ಅಂತಲ್ಲ, ಇದು ಕೂಡ ನಿಮ್ಮನ್ನ ಎಂಟರ್ಟೈನ್ ಮಾಡುವಂತ, ನಿಮ್ಮನ್ನ ಗೇಜಿಗಾಗಿ ಇಟ್ಕೊಳ್ಳುವಂತ ಒಂದು ಸಿನಿಮಾ ಆಗುತ್ತೆ. ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ವಿಚಾರವನ್ನ ತಲುಪಿಸೋದು ಕೂಡ. ಹಾಗಂತ ಈ ಸಿನಿಮಾ ಬರೀ ಮೆಸೇಜ್ ಓರಿಯೆಂಟೆಡ್ ಆಗೇ ಇರುತ್ತೆ ಕೇಳಿದ್ರೆ, ಸಂಪೂರ್ಣವಾಗಿ ಎಂಟರ್ಟೈನ್ಮೆಂಟ್ ಇದೆ. ಯಾಕಂದ್ರೆ ನಾನು ಸಿನಿಮಾ ನೋಡಿದ್ದೀನಿ. ಸೊ ಬೆಂಗಳೂರು ಫೆಸ್ಟಿವಲ್ ಅಲ್ಲಿ ನನಗೆ ಜನರಿಗೆ ಹೇಗೆ ಅನ್ಸ್ಬೋದು ಅಂತ ನನಗೆ ನಂಬಿಕೆ ಬಂದಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಇದನ್ನ ಶೋ ಆದಾಗ ಅಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ಏನಿತ್ತು, ಅದು ಕೂಡ ಒಂದು ವಿಡಿಯೋ ನಾವು ರಿಲೀಸ್ ಮಾಡಿದ್ವಿ. ಅಲ್ಲಿ ಸಂಪೂರ್ಣವಾಗಿ ಜನ ಇದನ್ನ ಎಂಜಾಯ್ ಮಾಡಿದ್ದು ನೋಡಿದಾಗಲೇ ನಮಗೆ ಇಲ್ಲ ನಾವು ಥಿಯೇಟರ್ ತಗೊಂಡು ಹೋಗ್ಬೋದು, ಇದನ್ನ ಮೊದಲು ಇತ್ತು ಬಟ್ ಥಿಯೇಟರ್ ತಗೊಂಡೋಗ್ಬೇಕಂತ.
ಅದನ್ನ ನೋಡಿದಾಗ ಇನ್ನೂ ಸ್ಟ್ರಾಂಗ್ ಆಯ್ತು ನಮ್ಗೆ ಇಡೀ ತಂಡಕ್ಕೆ. ಸೊ ಹಾಗಾಗಿ ಆ ನಂಬಿಕೆಯಿಂದ ಇಡೀ ತಂಡದ ಜೊತೆಗೆ ನಾವು 14ನೇ ತಾರೀಕು ಥಿಯೇಟರ್ ಬರ್ತಾ ಇದ್ದೀವಿ. ತುಂಬಾ ದೊಡ್ಡ ರಿಲೀಸ್ ಇರಲ್ಲ, ವೆರಿ ಮಿನಿಮಮ್ ಶೋಸ್ಗಳನ್ನ ಇದು ಮಾಡ್ತೀವಿ. ಯಾಕಂದ್ರೆ ನಿಮಗೆ ಗೊತ್ತಿವತ್ತು ಮಲ್ಟಿಪ್ಲೆಕ್ಸ್ ಕೆಲವು ಕಡೆಗೆ ಹೆಂಗಾಗಿದೆ ಅಂತಂದ್ರೆ ನಮ್ಮಲ್ಲಿ ಹೇಳ್ಬೋದ ಬೇಡ ಗೊತ್ತಿಲ್ಲ. ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಿನಿಮಾ ನೋಡೋರಿಗಿಂತ ಸಿನಿಮಾ ಮಾಡೋರು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ವಾರಕ್ಕೆ 7 ಸಿನಿಮಾ ಈ ತರದಲ್ಲಿ 8 ಸಿನಿಮಾ ಈ ತರದಲ್ಲಿ ರಿಲೀಸ್ ಆದಾಗ ಜನರಿಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಯಾಕಂದ್ರೆ ನೀವು ಇವತ್ತು ಶಾರ್ಟ್ ಫಿಲ್ಮ್ ಎಷ್ಟು ನಡೆಯುತ್ತೆ, ರೀಲ್ಸ್ಗಳು ಎಷ್ಟು ಮಾಡ್ತಾರೆ, ಆಡಿಯನ್ಸು ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ ಅವ್ರದ್ದೇ ಒಂದು ರೀತಿ ಶೂಟಿಂಗ್ ಅಲ್ಲಿ. ಸೊ ಹಾಗಾಗಿ ಅದನ್ನ ಮೀರಿ ಅವ್ರನ್ನ ಎಂಟರ್ಟೈನ್ ಮಾಡಬೇಕು. ಹಾಗಾಗಿ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ ಕೆಲವು ಶೋಸ್ಗಳು ಕೊಡ್ತಾರೆ, ಅದು ಫಿಲ್ ಆದ್ರೆ ನೆಕ್ಸ್ಟ್ ಶೋಗಳು ಸಿಗುತ್ತೆ. ಸೊ ಹಾಗಾಗಿ ವೆರಿ ಮಿನಿಮಮ್ ರಿಲೀಸ್ ಅನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಅಂಡ್ ಮೇಜರ್ ನಾರ್ತ್ ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲಿ, ಬಿಕಾಸ್ ಅಲ್ಲಿದ ಭಾಷೆ ನಮ್ಗೆ ಹೇಳ್ತಿದ್ರು ಯಾವಾಗ್ಲೂ ಬರೀ ಮಂಗಳೂರದೇ ಮಾಡ್ತಾರೆ ಇವರು, ಶೆಟ್ರುಗಳೇ ಇರ್ತಾರಂತ. ಶರಣಮ್ಮ ಶೆಟ್ಟಿ ಅಲ್ಲ ಆಯ್ತಲ್ವಾ. ಸೊ ಆಮೇಲೆ ಅದು ಕನ್ಫ್ಯೂಸ್ ಆಗ್ಬಿಟ್ರೆ ಕಷ್ಟ ಅಂತ. ಸೊ ಹಾಗಾಗಿ ಸಂಪೂರ್ಣ ನಾರ್ತ್ ಕರ್ನಾಟಕದಲ್ಲಿ ಆ ಭಾಷೆಯಲ್ಲಿ ಅಲ್ಲಿನ ಕಥೆಯನ್ನ ಹೇಳಿರೋದ್ರಿಂದ ಅಲ್ಲಿ ತುಂಬಾ ಫೋಕಸ್ ಮಾಡಿ ಅಲ್ಲೆಲ್ಲ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. KRG ಸ್ಟುಡಿಯೋಸ್ ಅವರು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ವಿಚಾರ. ಇನ್ನ ಓಟು ಜೈಶಂಕರ್, ಶರಣಮ್ಮ ಅವರು ಮತ್ತೆ ಅವರ ಸಹ ಕಲಾವಿದರುಗಳು ಮಾತಾಡ್ತಾರೆ. ಥ್ಯಾಂಕ್ ಯು. ನಿಮ್ಮ ನ್ಯೂ ಹೀರೋಯಿನ್ ಮಾತಾಡ್ಸೋಣ. ಸೂಪರ್ ಸರ್, ಅದೊಂದ್ ರೀತಿ ನೀವು ಲಕ್ಕಿ ಹ್ಯಾಂಡ್ ಅನ್ಸುತ್ತೆ. ನೀವು ಯಾರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದೀರಾ, ಸೂಪರ್ ಹಿಟ್ ಆಗಿರೋದೆ. ಸೊ ಶರಣಮ್ಮ ಶೆಟ್ಟಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ಅಮ್ಮ ನೀವಷ್ಟೆಲ್ಲ ಇಡೀ 3 ಜನ ಎಲ್ಲ ಆಕ್ಟ್ ಮಾಡಿದಾರಂತೆ, ಸೂಪರ್. ಓವರ್ ಟು ಯು, ಮಾತಾಡಿ ಅಮ್ಮ. ಇಲ್ರಿ ಮೇಡಮ್, ನಮ್ಗೆ ಈ ಥರ ವ್ಯಕ್ಟ್ ಮಾಡೋದು ನಮಗೆ ಗೊತ್ತಿದ್ದಿಲ್ರಿ. ಹಳ್ಳಿಯಾಗ ಬೆಳೆದಾರ ನಾವು. ಹಿಂಗಾಗಿ ಜಯಶಂಕರ್ ಅವ್ರ ತಂದೆ ಊರು, ಅವರು ಜಯಶಂಕರ್ ಊರು ನಮ್ಮೂರ್ರಿ ಎರೆಂಚನಾಳ ನಾವು ಇಷ್ಟರು ಆ್ಯಕ್ಟ್ ಮಾಡಿದವ್ರಿ. ಹಿಂಗಾಗಿ ಒಂದ್ಸಲ ಅವ್ರ ತಾಯಿಯವ್ರನ್ನ ಮಾತಾಡ್ಸ್ಕೊಂತ ನಾವು ಮನೆಗೆ ಹೋದೇವ್ರಿ. ಅಲ್ಲಿ ನಾವು ಮದ್ದಕ್ಕಿದ್ದನ ಕಲಿಯರಿ ನಾವು ಹಾಡುಗಾರಿಕೆಯಾಗ ಹಿಂಗೆಲ್ಲ ಮೆಚೋಡಾದಾಗ ಹಾಡು ಹೇಳಕ್ಕೆ ಹೋಗಿದ್ದೀವ್ರಿ ನಾವು. ಹಿಂಗಾಗಿ ಅವ್ರ ಅಂಟಿಯರು ಯಾರ ಮನೆಯವರು ಎಷ್ಟು ಚಂದ ಮಾತಾಡ್ತಾರ ಅಂತೇಳಿ ಅವ್ರ ತಾಯಿಯವ್ರನ್ನ ಕೇಳಿದಾಗ ನಮ್ಮನ್ನು ಪರಿಚಯ ಮಾಡ್ಕೊಂಡು ಬಂದ್ರಿ ಅವ್ರು ಜಯಶಂಕರ್ ಅವ್ರೆ. ಹಿಂಗಾಗಿ ಇಲ್ಲ ಅಂಟಿ, ಈ ಊರೊಳಗೆ ಒಂದು ನಾವು ಫಿಲ್ಮ್ ತೆಗಿಬೇಕಂತ ಮಾಡಿ ಸಿನಿಮಾ, ನೀವೆಲ್ಲರೂ ಬರ್ತೀರಾ ಅಂತ ಕೇಳಿದಾಗ ನಮ್ಗೆ ಒಟ್ಟು ರೂಮ್ ಅಂತ್ರಿ. ನಾವು ಒಳ್ಳೆಗ ನಾಟಕ ನೋಡ್ತಿದ್ದೀವ್ರಿ. ಅವಾಗಿನ ಕಾಲದಾಗ ಯಜಮಾನನ ಪಿಕ್ಚರ್, ಅಣ್ಣ ತಂಗಿ ಪಿಕ್ಚರ್ ಇವನ್ನೆಲ್ಲ ನೋಡ್ತಿದ್ದೀವ್ರಿ ನಾವು. ಮತ್ತು ಈ ಫಿಲ್ಮ್ ಅನ್ನೋದ ನಮಗೆ ಗೊತ್ತಿದ್ದಿಲ್ಲ. ಒಲ್ರಿ ಜಯಶಂಕರ್ ಅವ್ರ, ನಾವು ಅಲ್ಲಿ ಬೆಂಗ್ಳೂರಿಗೆ ಬಂದು ಸಿನಿಮಾ ಮಾಡಕ್ಕೆ ನಮ್ಮ ಕಡೆಯಿಂದ ಆಕತ್ತೇನ್ರಿ, ನಾವು ಹೆಬ್ಬಟ್ಟಿನ ಸೈ ಮಾಡಾರ್ರಿ, ನಾವು ಅಲ್ಲೂರಿ ಅಂದ್ವಿ. ಅಂದಾಗನ ಏನ ನಮ್ಗೆ ಈ ನಮ್ಮ ರಿಷಬ್ ಶೆಟ್ಟಿ ಅದ, ನಮಗೂ 2 ಹೆಣ್ಮಕ್ಳ್ರೆ, ಗಂಡು ಮಕ್ಳಿಲ್ಲ. ಇವರು ನಮ್ಮ ಮಕ್ಕಳ ಥರ ಈ ವೇದಿಕೆ ಸಿಗ್ಬೇಕಾದ್ರೆ ನಿಮ್ಮೆಲ್ಲರೂ ಬೆಂಗಳೂರವ್ರ ಆಶೀರ್ವಾದ ಇದ್ರೆ ನಮ್ಗೆ ಸಿಕ್ಕೈತ್ರಿ. ಇದ್ರಂತ ಸಿಗಂತಾಗ ನೀವು ಎಲ್ಲರೂ ಹೆಣ್ಮಕ್ಳು ಗಂಡು ಮಕ್ಳು ಸಪೋರ್ಟ್ ಆಗಿ ನಮ್ಮ ಸಿನಿಮಾ ನೋಡಕ್ಕೆ ಬರ್ರಿ, ಎಲ್ಲರೂ ಆಯ್ಕೆ ಮಾಡಿರಿ. ಹಿಂಗಾಗಿ ಎಲ್ಲ ಪರಿಚಯ ಆಗಿ ಬಂದಿವ್ರೆ. ಪಿಕ್ಚರ್ ಮಾಡಕ್ಕೆ ಅವರು ಎಷ್ಟು ಕಷ್ಟಪಟ್ರಿ. ಹೈವಿಲ್ ಡ್ಯೂಟ್ ಅನ್ನೋದಕ್ಕೆ ಮುಂಜಾನೆ ಇವರು ಚಾನ್ಸಿತನ ಅನ್ಸಕತ್ತಿದ್ರು, ಬರ್ಲಿಲ್ರಿ. ಅದು ನಮಗೇನು ಬರ್ತಾವ್ರಿ, ಎಪ್ಪಟ್ಟಿನ ಸೈ ಮಾಡಿ ಕುರ್ಚಿಗೆ ತಗೊಂಡು ಕಸ ತೆಗೆದು ಕಳೆ ತೆಗೆದು ಮಾಡಿದ್ರಿ ನಾವು. ಹಿಂಗಾಗಿ ಅಣ್ಣಾರ ಐ ವಿಲ್ ಡ್ಯೂಟ್ ಅಂಟಿ ಅಂದ್ರೆ ಐ ಡ್ಯೂಟ್ ಮಾಡ್ತಿದ್ದೀರಿ ನಾವು. ಮತ್ತು ನಮ್ಗೇನು ಗೊತ್ತು, ಮತ್ತು ಅದನ್ನ ಪ್ರಾಕ್ಟೀಸ್ ಮಾಡಿಸಿದ್ರಿ. ಇದಕ್ಕೆಲ್ಲ ಕಷ್ಟ ನೊಂದು ಬೆಂದು ಎಲ್ಲ ಇವ ನಮ್ಮ ಶಶಿ ಅಣ್ಣಾರು, ನಮ್ಮ ನಾಗೇಶ್ ಅವರು, ರುಕ್ಮಣಿ, ಮೇಘ ಇವರೆಲ್ಲ ಬೆಂಗಳೂರು ಬಿಟ್ಟು ಅಂಜನಾಳಿಗೆ ಬಂದಾಗ ತೆಂಬಿಟ್ಟು ಆಗಿದ್ರಿ. ನಮ್ಗೂಡ ಕತಿ ಹಾಕಿ ನಮ್ಮ ಊಟ ಉಂಡು ಉಪವಾಸ ಇವು ನಮ್ಮ ಸಲುವಾಗಿ ಕಷ್ಟ ಬಿಟ್ಟು ಎಲ್ಲ ಮಾಡಿ ಪಾಪ ಒಂಥರ ನಮ್ಗೆ ಜೀವ ಚುರುಚುರು ಅನ್ನಕತ್ರಿ. ಕರ್ಗಾಗ್ಬಿಟ್ಟು ಇಷ್ಟು ಬಟ್ಟೆ ಎಲ್ಲ ಇಳಿ ಥರ ಹಾಕಿಬಿಟ್ರೆ. ಹಂಗಾಗಿ ನಮ್ಗೆ ಅಷ್ಟಾದ್ರೂ ನಮ್ಗೆ ಆ್ಯಕ್ಟಿಂಗ್ ಮಾಡಕ್ಕೆ ಬರಲೇ ಇಲ್ರಿ. ಮತ್ತು ಈ ಥರ ಮಾಡ್ದೆಲ್ಲ ಅಗ್ರಿಬೊಮ್ಮನಹಳ್ಳಿ, ಕುಷ್ಟಗಿ, ಗಂಗಾವತಿ, ಯಲಬುರ್ಗ, ಸಿರ್ಸೈಲ ಇಲ್ಲೆಲ್ಲ ಕರ್ಕೊಂಡೋಗಿ ಸುತ್ತಾಡ್ಕೊಂಡು ಈ ಥರ ಮಾಡ್ದಾರನ್ನೆಲ್ಲ ತೋರಿಸಿ, ಅದು ನಮ್ಮ ಫುಡ್ ಮಾರಲ್ಲೇ ಕರ್ಕೊಂಡೋದ್ರಿ ಮಾರ್ಕೆಟ್ಗೆ. ಅಲ್ಲಿ ಕರ್ಕೊಂಡೋಗಿ ಅವ್ರು ಯಾವ ಥರ ಮಾರ್ತಾರೆ, ಯಾವ ಥರ ಮಾತಾಡ್ತಾರೆ, ಆ ವ್ಯಾಪಾರ ಮಾಡ್ತಿರ್ತಾರೆ, ಅದನ್ನೆಲ್ಲ ನಮಗೆ ತೋರಿಸ್ಕೊಟ್ರಿ. ಸುಳ ಹಾಕನ್ಬೇಕು ಜಯಶಂಕರ್ ಅವ್ರು ಜಗ್ ಕಷ್ಟ ಬಿಟ್ರು ನಮ್ಮ ಸಲುವಾಗಿ. ನೋಡ್ರಿ, ಈ ಪಿಕ್ಚರ್ ನೋಡಕ್ಕೆ ಹೆಣ ಊರಕ್ಕೆ 4 ಮಂದಿ ಬರ್ತಾರ್ರಿ ನಮ್ಗೆ. ಈ ಪಿಕ್ಚರ್ಗೆ ನಿಮ್ಗೆ 2 ಸಿಗಾಗಲ್ಲ, 2 ನಮ್ಗೆ ಸೂಕ್ಷ್ಮ ಭಾಷೆ ಬರಾಗಿಲ್ರಿ, ಹಳ್ಳಿ ಭಾಷೆ. ಚಿಂದಿ, ಇದು ಸೂಕ್ಷ್ಮ ಭಾಷೆ ಅಲ್ಲ, ಇದು ಚಿಂದಿ ಭಾಷೆ.
ಅಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ಯೂಸ್ ಮಾಡಿದ್ರು ಫಿಲಮ್ ನಲ್ಲಿ ಇದೊಂದು ಡೈಲಾಗ್ ಅನ್ನ ರಿಲೀಸ್ ಟೈಮ್ ಯೂಸ್ ಮಾಡಿದ್ದಾರೆ. ಇನ್ನೊಂದ್ಸರಿ ಹೇಳಿ. ಹೆಣ ಹೊರಗ್ 4 ಮಂದಿ ಅದು ಸತ್ರ ಹೆಣ ಹೊರಕ್ 4 ಮಂದಿ ಬರ್ತಾರ. ಈ ನಮ್ಮ ಶಿವಮ್ಮನ ಪಿಕ್ಚರ್ ನೋಡಕ್ 4 ಮಂದಿ ಸಿಗಲ್ಲ ನಿಮಗ. ಗೆಳೆಯರ್ ಇಬ್ಬಿಬ್ರಾರ, ನಿನಗಿಬ್ರು ಗೆಳೆಯರ ನೀವ್ ನೋಡ್ರಿ ರಿಷಬ್ ಶೆಟ್ಟಾರ, ನಿಮ್ಗ್ 4 ಮಂದಿ ದೋಸ್ತ್ರು ಇಷ್ಟ್ರನ ನೀವ್ರ ಬಳಗದ. ನಾಳೆ ಬೆಂಗಳೂರು ನಮ್ ಬಳಗ ಎಲ್ಲಾರು ಬಂದು ಚಂದಾಗ ನೋಡಿ ನೀವು ಖುಷಿ ಪಡೀರಿ. ಇಂಥ 10 ಫಿಲ್ಮ್ ಮಾಡಂತ ಇನ್ನೊಂದು ಫಿಲಮ್ ಕರ್ರಿ ನಾವು ಬರ್ತೀವಿ ಅಷ್ಟು ಅಲ್ಲೇ ಅಂತೀವಿ ಅಲ್ಲಿ. ಹಿಂಗಾಗಿ ಎಲ್ಲ ನೊಂದ್ರು ಬೆಂದ್ರು ಮತ್ ನಾವು ಎಲೆ ಅಡ್ಕ್ಯಾಕಂತಿದ್ರು ಬೇಯ್ ಹೊಡ್ರಕ್ ನೀವು ಒಳ್ಳೆ ಜನ. ನಾವು ಮತ್ತ ಅದಕ್ಕೆ ಎಷ್ಟು ದುಡ್ಡು ಕೊಟ್ರೆ ಅವ್ರು ಆಗಾಗಲ್ಲ ಅಂದ್ರು ಕೊಪ್ಪಳದಾಗ ಮತ್ ತುಂಬಾ ದುಡ್ಡು ಕೊಟ್ಟ ನಮ್ಮ ಹಲ್ಲು ಉದ್ದಿಸಿದ್ರು, ನಮ್ಮ ಮಾರಿ ತೊಳಸಿದ್ರು, ನಮ್ಗೆಲ್ಲ ಬಟ್ಟೆ ಕೊಡಿಸಿದ್ರು, ಬ್ಲೌಸ್ ಹೊಲಿಸಿದ್ರು, ಎಲ್ಲ ತುಂಬಾ ಸಹಾಯ ಮಾಡ್ಯಾರ್ರಿ. ಸುಮ್ಮನೆ ಯಾಕನ್ಬೇಕು, ಜಯಶಂಕರ್ ಅವ್ರ ತಾಯಿಯರು ನಮಗೆ ಉಣ್ಸ್ಯಾರ ತಿನ್ಸ್ಯಾರ, ಎಲ್ಲ ನಮಗೆ ಊಟದನು ಕೊರಿಲ್ರಿ. ನಮ್ಮ ಫ್ಯಾಮಿಲಿ ಸಮ ನಮ್ಮ ನೋಡ್ಕೊಂಬಂದಾರ್ರಿ. ಹಿಂಗಾಗಿ ನಮ್ಮ ಮನ್ಯಾಗ ನಮ್ಮ ಮನೆಯವ್ರು ಕಳಿಸಿದ್ರು. ಹಾಗಾರಿ ಮತ್ತು ಕಾತಿಗೇನು ಗೊತ್ತು ಕಸ್ತೂರಿ ವಾಸನೆ ಅಂತ್ರಿ. ಹಳ್ಳ್ಯಾಗ ಊರು ಹಿರಿಯರು ಎಲ್ಲರೂ ಸಪೋರ್ಟ್ ಮಾಡ್ಯಾರ್ರಿ. ಬೇಡದವ್ರು ಇರ್ತಾರಲ್ರಿ, ಕಳಿಸ್ಬೇಡ. ಅವತ್ತು ಕೇಳ್ರಿ ಅಲ್ಲಿ ನಮ್ಮ ತಮ್ಮವ್ರು ಅಲ್ಲಿಗೆ ಸನ್ಮಾನ ನಾ ಕಳ್ಸೋದಿಲ್ಲ, ನೇತಿ ಸನ್ಮಾನಕ್ಕಂತಾರೆ ನಮ್ಮ ಮನೆಯವ್ರು. ಪಾಪ ಎಷ್ಟು ಕಷ್ಟ ಬಿಟ್ರು. ಜಯಶಂಕರ್ ಅವ್ರು ಒಂದಿನ ಬೆಳತನ ಕುಂತಾರಿ, ಕಳ್ಸಕಲ್ಲ ಅನ್ನಂತಾನೆ ಕಳಿಸಿ ಎಲ್ಲ ಮಾಡಿ. ಹಿಂಗೆ ತರ ಕಿರ್ಚಾಟ ಭಾಳ ಆದವ್ರಿ ನಮ್ಮ ಜಯಶಂಕರ್ ಅವ್ರಿಗೆ. ಒಟ್ಟ ಶಿವಶಂಕರ್ ಆಂಟಿ ನಾಗೇಶ್ ಆಂಟಿ ಬರ್ತಿಲ್ಲ ಅಂತಾರೆ. ಅಲ್ಲಿ ಅಗ್ರಿಬಾಮ್ ನಾಳೆ ಫಂಕ್ಷನ್ ನಡ್ದೈತಿ, ನಾ ಕಳ್ಸೋದಲ್ಲ ನಾನು ಹೇಳ್ತೀನಿ ಅಂತಾರ್ರಿ ನಮ್ಮ ಮನೆಯವ್ರು. ಮತ್ತೆ ಅವ್ರಿಗೆಲ್ಲರಿಗೆ ಇಲ್ಲ ಅಂಕಲ್ ದುಡ್ಡು ಕೊಡ್ತೀವಲ್ಲ ಕಳ್ಸ ಆಂಟಿ ಅಲ್ಲೇ ನಮ್ಗೆ ಪ್ಲೀಸ್ ನನಗೆ ಯಾಪ್ ಇಲ್ಲ ಜಲೆ ಪೀಜ ನಮ್ಗೆ ರೊಟ್ಟಿ ಮಾಡಾರಿಲ್ಲ ನಾ ಕಳ್ಸಾಕಲ್ಲ ಅಂದಾಗ ಪ್ಲೀಸ್ ನಮಸ್ತೆ ಅಂಕಲ್ ನಮಸ್ತೆ ಅಂದು ಎಲ್ಲ ಪಾಪ ಕಣ್ಣೀರು ಬರ್ತಾವ್ರಿ. ಅದನ್ನ ನೆನೆಸ್ಕೊಂಡ್ರೆ ದುಃಖ ಆಗತ್ತೆ ನನಗೆ. ನಮ್ಮ ಸಲ ನೊಂದು ಬಂದು ಪಿಕ್ಚರ್ ಮಾಡವ್ರಿ. ಅದ್ರಾಗ ಕಷ್ಟ ನಷ್ಟ ಅನುಭೋಗ ನಮ್ಗ ಇವ್ರು ನಮ್ಮ ಮಗಳ್ರಿ, ಅವ್ರು ನಮ್ಮ ಮಗ ಅಂತಿ ಇಡ್ಲ ನಿನ್ನ ಬಡಲ ನಿನ್ನ ಅಂತಿದ್ದ. ಮಗಳನ್ನ ಜಗ್ಗನ ಮಗಳು ಸಪೋರ್ಟ್ ಆದ್ರಿ ನನಗೆ. ಆ ಥರನ ನನಗೆ ವ್ಯಾಪಾರ ಮಾಡಕ್ಕೆ ದುಡ್ಡು ನನಗೆ ಬೇಕಾದ್ರೂ ಕೂಡ ನಮ್ಮ ಗೆಳತಿ ಚೆನ್ನಮ್ಮ ಅಂತೇಳಿ ಎಲ್ಲ ಒಂದ ಊರ್ರಿ ನಾವು. ಅವ್ರು ಚೆನ್ನಮ್ಮರ 2 ಮಾತು ಮಾತಾಡ್ತಾರ್ರಿ ನಮ್ಮ ಬಗ್ಗೆ. ನಮಸ್ತೆ ರೀ. ಇದುವರೆವಿಗೂ ಈ ರೀತಿಯ ಕಾರ್ಯಕ್ರಮದಲ್ಲಿ ಇಷ್ಟು ಓಪನ್ ಆಗಿ ಇಷ್ಟು ಒಂದ್ ರೀತಿ ಇನ್ನೋಸೆಂಟ್ ಆಗಿ ಮಾತಾಡಿರೋದು ನಾನಂತೂ ನೋಡಿಲ್ಲ. ಹೃದಯ ತುಂಬಿ ಬಂತು. ಖಂಡಿತ ಪಾತ್ರದೊಳಗೆ ಎಷ್ಟು ಇಳಿದಿದ್ದಾರೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಸೊ ಇನ್ನು ಸಿನಿಮಾದಲ್ಲಿ ಹೆಂಗಿರ್ಬೋದು ನೀವೇ ನೋಡಿ. ರಿಯಲಿ ಆಲ್ಸೋ ಸೂಪರ್ ಅಮ್ಮ ನೀವು. ಲವ್ಲಿ. ನಮಸ್ತೆ. ಈಗ ಜೈಶಂಕರ್ ಅವ್ರ ಬಗ್ಗೆ ಓಕೆ ಚೆನ್ನಮ್ಮ ಅವರೇ ಹೇಳಿದ್ರು. ನಮ್ ಗೆಳತಿ ಚೆನ್ನಮ್ಮ ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ಅವರೇ ಹೇಳಿದಾರೆ. ಚೆನ್ನಮ್ಮ ನಮಸ್ಕಾರ ರೀ ಎಲ್ಲರಿಗೆ. ನಮ್ಮ ಗೆಳತಿರಿ ಆಕಿ ಮಗ ಭಾರಿ ಸಿಟ್ಟುಗದನ್ರಿ. ನಾ ಎಲ್ಲ ರೊಕ್ಕ ರೂಪಾಯಿ ಸಹಾಯ ಮಾಡ್ರಿ. ಗಂಡಗೆ ಆರಾಮಿದ್ದಿಲ್ರಿ. ಮತ್ತೆ ಹೊಳ್ಳಿ ಮಗಳು ಕೊಡೋದೊಂದು ಮುರುಗಡೆ ಆಗಿ ಎಲ್ಲ ಭಾರಿ ಕಷ್ಟ ಇತ್ರಿ. ಆ ಕಷ್ಟಕ್ಕೆ ಈ ಕಣ್ಣೀರು ಬಂದ್ರಿ ನನಗಿಲ್ಲೇ. ಅಷ್ಟು ಕಷ್ಟದಾಗ ನಾವು ಜಯಶಂಕರ್ನ ಭಾರಿ ನೊಂದಿಸ್ಬಿಟ್ಟಿವಿ. ಕಲಿಯೋದಾಗ ನೊಂದಿಸ್ಬಿಟ್ಟಿವ್ರಿ ನಾವು. ಎಲ್ಲೆಲ್ಲಿ ಕರ್ಕೊಂಡು ಹೋಗಿ ಕಲಿಸ್ಯಾರಿ ನಮ್ಗೆ. ಹೊಲ್ದಾಗ ಅಡವ್ಯಾಗ ಹಳದಾಗ ಕುಂತ್ಕೊಂಡು ಕಲಿಸ್ಯಾರಿ ನಮಗೆ. ಅಷ್ಟು ಕಲಿಸಿ ಇವರು ಸರ್ ಬಂದಿದ್ರು ನೋಡ್ರಿ. ನಾನು 10 ಸಲ ನಾ ಮಾಡ್ತೀನಿ ನಾ ಅಲ್ಲಿ ಅನ್ನೋದಲ್ಲ ಅಂತ ಅಂದಿನಿ ರೀ ನಾನು. ಯಾಕ್ರಿ ಸರ್ ಅಂದ್ರಿಲ್ಲ? ನಾವು ಯಾವುದೋ ಇದು ಮಾಡಿರಲ್ಲ ಅಲ್ರಿ. ನಾವು ಇಷ್ಟು ಮಾತಾಡ್ಬೇಕಾದ್ರೆ ನಮಗೆ ಹಳ್ಳಿ ಗುಗ್ಗು ಬಂದಿರಿ. ನಾವು ಏನು ಬರೋದಿಲ್ಲ. ನಮ್ಮನ್ನ ಅದ ಊರಾಗ ಕೊಟ್ಟೈತಿ. ಈ ಬೆಂಗ್ಳೂರು ನೋಡಿದ್ದೇ ಇಲ್ಲ ನಾವು ಅದ ಊರು ಅನ್ನಾರ್ರಿ. ಗಂಡ ಮನಿನ ಅದ ತವ್ರ ಮನಿನ ಅದ ರೀ. ಈ ಶಂಕರ್ ಎಲ್ಲಲ್ಲಿ ಕರ್ಕೊಂಡು ಅಡ್ಡಾಡಿ ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ಬಿಟ್ಟಿನಿ ರೀ. ನಮಸ್ತೆ ರೀ. ನಾವು ಇಷ್ಟ ಮಾತಾಡಿದ್ರಿ ಭಾಳ ಹೆಚ್ಚು ಮಾತಾಡೋದು. ಕರ್ನಾಟಕದಲ್ಲಿ ನಾವೆಲ್ಲರೂ ಕನ್ನಡ ಮಾತಾಡ್ತೀವಿ. ಆದ್ರೆ ಉತ್ತರ ಕರ್ನಾಟಕದ ಭಾಷೆ ಒಂದ್ ರೀತಿ ಮನಸ್ಸಿಗೆ ಮುಟ್ಟತ್ತೆ. ಒಂದ್ ರೀತಿ ತುಂಬಾ ಸ್ಲ್ಯಾಂಗೇ ಇಷ್ಟ ಆಗತ್ತೆ. ಧನ್ಯವಾದಗಳು. ಇನ್ನು ಜೈಶಂಕರ್ ಜೈ ಅಂತ ಹೇಳಿ ಆಗಿದೆ. ಲಾಸ್ಟ್ ಅಲ್ಲಿ ನಾವು ಅಧ್ಯಕ್ಷರಿದ್ದ ಹಾಗೆ. ಓಕೆ, ಮಗಳ ಬಗ್ಗೆ ಹೇಳುವಾಗ ನನ್ಗೆ ಶ್ರುತಿ ನಿಜಕ್ಕೂ ಅವ್ರ ಮಗಳೇನಾ ಅನ್ನೋ ಒಂದು ಫೀಲ್ ಆಯ್ತು. ಸೊ ಕ್ಯಾರೆಕ್ಟರ್ ಓಕೆ. ನಮಸ್ತೆ ಎಲ್ರಿಗೂ. ನಾನು ಶ್ರುತಿ. ನಾನು ಮೂಲತಃ ಎರೆಹಂಚನಾಳು ಅಲ್ಲ. ನನಗೆ ಹಳ್ಳಿ ಗೊತ್ತಿರಲಿಲ್ಲ.
ನಾನು ನಾಟಕ ಅದು ಮಾಡ್ತಿದ್ದೆ. ನನ್ನ ಬೇಸಿಕ್ ಕೋರ್ಸ್ ಮುಗ್ದಿದೆ ರಂಗಶಂಕರ ಕಲಾಮಂದಿರ ಹೊಸಪೇಟೆನಲ್ಲಿ. ಬರೀ ನಾನು ನಾಟಕ ಮಾಡ್ತಿದ್ದೆ, ಕ್ಯಾಮ್ರಾ ಫೇಸ್ ಒಟ್ಟ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ಆಫರ್ ಬಂದಾಗ ನಾನು ಮನೇಲೇ ಇರಲಿಲ್ಲ. ಜಯಣ್ಣ ಬಂದಿದ್ರು ಮನೆಗೆ, ಮಮ್ಮಿ ಹತ್ರ ಪರ್ಮಿಷನ್ ತಗೊಂಡು ಹೋದ್ರು. ನನ್ನ ಇಂಟರ್ವ್ಯೂ ಆಗಿದ್ದೆ ಭಾಳ ವಿಚಿತ್ರ. ಟಮ್ ಗಾಡಿಯಲ್ಲಿ ಇಂಟರ್ವ್ಯೂ ಆಗ್ಬಿಟ್ಟು ಟಮ್ ಗಾಡಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕರು ನನಗೆ. ಅಲ್ಲಿ ಟಮ್ ಗಾಡಿಯಲ್ಲಿ ಇಂಟರ್ವ್ಯೂ ಆಯಿತು. ಓಕೆ, ಸೆಲೆಕ್ಟ್ ಆದ್ವಿ. ಕ್ಯಾರೆಕ್ಟರ್ ಹೇಳ್ತಾ ಹೋದ್ರು. ಅಲ್ಲಿ ಹಳ್ಳಿಗೆ ಹೊಂದ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಯಿತು. ಕೊಪ್ಪಳ ಸಿಟಿಯಲ್ಲೇ ಇದ್ವಲ್ಲ, ಸೊ ಇವ್ರ ಜೊತೆಗೂ ಅಡ್ಜಸ್ಟ್ ಆಗಕ್ಕೆ 1 ವೀಕಲ್ಲಿ ಅಡ್ಜಸ್ಟ್ ಆಗಿಬಿಟ್ವಿ. ಸೊ ಅದು ಮಾಡ್ತಿರುವಾಗ ಜಾಸ್ತಿ ನಗ್ತಿದ್ದೆ ನಾನು. ಅದು ಒಡೆ ಸೀನ್ ಅಂತೂ ರಪ್ ಅಂತ ಒಂದು 5-6 ಸಲ ಹೊಡೆದ್ಬಿಟ್ಟಾರ. ನಾನು ಹೊಡೆದಿದ್ದಕ್ಕೆ ಕಿವಿಯಿಂದ ಸಕಟ ಬಿಚ್ಚಿ ಹೋಗಿತ್ತು. ಆ ಥರ ಜೋರಾಗಿ ಹೊಡೆದ್ಬಿಟ್ರು. ಅವಾಗಿಂದ ಸೀರಿಯಸ್ ಆಗಿಬಿಟ್ಟೆ. ನನಗೆ ಬೀಳ್ತಾವ್ ನನಗೆ, ನೆಕ್ಸ್ಟ್ ಏನಾದರೂ ನಕ್ಬಿಟ್ರೆ ಬೀಳ್ತಾವ್ ನನಗೆ ಅಂತೇಳಿ ಸೀರಿಯಸ್ ಆದೆ. ಅಲ್ಲ, ಹೊಡೆದಿದ್ ಯಾರು? ನಮ್ಮಮ್ಮ. ಲಾಸ್ಟ್ ಓಕೆ, ಜಾಸ್ತಿ ಸಲ ಟೇಕ್ ತಗೊಂಡೆ ನಾ ಅದು ಒಡಿಸ್ಕೊಳಕ್ಕೆ. ಜಸ್ಟ್ ಅವರು ಟಚ್ ಅಂಡ್ ಬ್ಯಾಕ್ ಮಾಡ್ತಿದ್ರು. ರಪ್ ಅಂತ ಯಾವಾಗ ಹೊಡೆದ್ರು ಅವಾಗ ತಣ್ಣಗಾದೇನ. ಓಕೆ, ಇವಾಗ ಸೀರಿಯಸ್ ಆಗಿ ಮಾಡೋಣ ಅಂತ ಒಂಥರ ಮಜಾ ಇತ್ತು. ಅದನ್ನ ಇವಾಗೆಲ್ಲ ಮೆಲ್ಲಕ್ಕೆ ಹಾಕೋಕೆ ಭಾಳ ಖುಷಿ ಆಗುತ್ತೆ. ನಾವು ಹೇಳೋದೇ ನಿಮ್ಗೆ ಮಜಾಕಟ ಅನಿಸಿದ್ರೆ ಇನ್ನು ಮೂವಿ ನೋಡಿದಾಗ ಫುಲ್ ಎಂಜಾಯ್ ಮಾಡ್ಬೋದು. ಸೊ ಎಲ್ಲರೂ ಥಿಯೇಟರಿಗೆ ಬಂದು ನೋಡಬೇಕು. ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಕೂಡ. ಇನ್ನು ಮಗನ ರೋಲ್ ಪ್ಲೇ ಮಾಡಿರುವಂತ ಶಿವು. ಎಲ್ರಿಗೂ ನಮಸ್ಕಾರ. ನಾನು ಶಿವು ಅಂತ. ನನ್ನೂರು ಎಲ್ಲರೂ ಎರೆಹಂಚಾಳದವನೇ. ಆದರೆ ನಾನು ಈ ಫಿಲ್ಮ್ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ನನಗೆ ಗೊತ್ತೇ ಇರಲಿಲ್ಲ ಹಿಂಗೆ ಈ ಸಿನಿಮಾ ಮಾಡ್ತೀನೇನೋ ಅಂತ. ಆಗ ನಾಗೇಶನ ನಾನು ಡ್ರೈವಿಂಗ್ ಮಾಡ್ತಿದ್ದೆ. ಆಗ ಒಂದು ಕುಕ್ನೂರಿಗೆ ಕರ್ಕೊಂಡೋಗಿದ್ರು. ಆವಾಗ ಒಂದು ಸಣ್ಣ ಜಗಳ ಆಯ್ತು ಅಲ್ಲಿ ನಮ್ಮಲ್ಲಿ. ಗಾಡಿ ಆಕ್ಸಿಡೆಂಟ್ ಟೈಪ್ ಏನೋ ಜಗಳ ಆಯಿತು. ಆ ಜಗಳದಲ್ಲಿ ನಾನು ಒಂದು ಸ್ವಲ್ಪ ಬಾಯ್ ಮಾಡಿ ಅವ್ರಿಗೆ ಬೇದಾಡಿದೆ. ಅದಕ್ಕೆ ನಾಗೇಶನ ಜಯನಿಗೆ ಫೋನ್ ಮಾಡಿ ಹೇಳಿದೆ, ನಾನು ಹಿಂಗೆ ಶಿವ ರೋಲಿಗೆ ಹುಡ್ಕಾಡ್ತಿದ್ರಲ್ಲ ಸಿಕ್ಕ ಅಂತೇಳಿ. ಅದು ನನಗೂ ಗೊತ್ತಿರಲಿಲ್ಲ. ಆಮೇಲೆ ಜಯನ್ ಭೇಟಿಯಾಗಿ ಹೇಳಿದ್ರು, ಹಿಂಗೆ ಮಾಡ್ಬೇಕಪ್ಪ ನೀನು. ನಾನು ಕಥೆಯಲ್ಲಿ ತಾಯಿಗೆ ತಕ್ಕ ವಿರುದ್ಧ ಮಗ. ಅವ್ರು ಏನು ಮಾಡಿದ್ರು ನನಗೆ ಒಟ್ಟ ಇಷ್ಟ ಆಗ್ತಿರಂಗಿಲ್ಲ. ಅಂಥ ರೋಲ್ ನನಗೆ ಕೊಟ್ಟಿದ್ರು. ಯಾಕಂದ್ರೆ ನಾನು ನಿಜ ಜೀವನದಲ್ಲಿರೋದು ಹಾಗೆ, ಯಾರೇನು ಮಾಡೋಕ್ಕಾಗಲ್ಲ. ಹಿಂಗೆ ನಮ್ಮದು ಅದೇ ಊರು. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಏನ್ ಎಲ್ಲರೂ ಫಿಲ್ಟರ್ಲೆಸ್ ಮಾತನಾ ಇರೋದು? ಸೂಪರ್. ಪ್ರಮೋಜಿ, ಓವರ್ ಟು ಯು. ಗೆಳೆಯ ಏನೇ ಮಾಡಿದ್ರು ಕೂಡ ಸದಾ ನಿಲ್ಲೋ ಅಂತ ಆಪ್ತ ಮಿತ್ರ. ಸೊ ಓವರ್ ಟು ಯು. ಅದು ಅನಿವಾರ್ಯನೂ ಅಲ್ಲ, ಜವಾಬ್ದಾರಿನೂ ಅಲ್ಲ. ಕರ್ಕೊಂಡ್ ಬಂದ್ಬಿಡುತ್ತೆ ಸೀದಾ. ಶೂಟಿಂಗ್ ಇದೆ ಇವತ್ತು ನನಗೆ, ಆದ್ರೂ ಕಾರ್ ಈ ಕಡೆನೆ ಬಂತು, ಹೋಗ್ಬೇಕೀಗ. ಸೊ ಜೈಶಂಕರ ಮೋಸ್ಟ್ಲಿ ಬೇರೆ ಕಮರ್ಷಿಯಲ್ ಸಿನಿಮಾ ಮಾಡ್ಬೇಡ ಮಗ, ಇದು ನನ್ನ ರಿಕ್ವೆಸ್ಟ್. ಈ ತರದ ಸಿನಿಮಾ ಮಾಡಕ್ಕೆ ನಮ್ಮ ಹತ್ರ ಯಾರು ಜನ ಇಲ್ಲ. ದಯವಿಟ್ಟು ಈ ತರ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಮಾಡು. ನೀನು ಕಥಾ ಸಂಗಮ ಮಾಡಿದಾಗಲೇ ಡಿಸೈಡ್ ಆಗಿದ್ವಿ, ನಾನು ರಿಷಬ್ ಎಲ್ಲ ಸುಮಾರು ಸರಿ ಇದ್ರ ಬಗ್ಗೆ ಮಾತಾಡಿದ್ವಿ. ಈ ತರದ್ದು ಸಿನಿಮಾ ಮಾಡೋದಕ್ಕೆ ನಮ್ಮ ಹತ್ರ ನಿರ್ದೇಶಕರು ಬಹಳ ಕಡಿಮೆ ಇದ್ದಾರೆ. ಇರೋದ್ರಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಈ ತರದ ಕಥೆಗಳನ್ನ ಹೇಳೋದಕ್ಕೆ ನಮ್ಗೆ ನಿರ್ದೇಶಕರು ಇಲ್ಲ. ಸೊ ಇನ್ನೂ ಹೆಚ್ಚಿನ ಸಿನಿಮಾಗಳು ಈ ತರದ್ದೇ ನಿನ್ ಕೈಯಿಂದ ಬರಲಿ. ಪ್ರಪಂಚದಾದ್ಯಂತ ಕಮರ್ಷಿಯಲ್ ಸಿನಿಮಾ ಮೂಲಕ ರಿಷಬ್ ಹೆಂಗೆ ಹೆಸರು ಮಾಡಿದಾನೋ, ಪ್ಯಾರಲಲ್ಲಿ ರಿಷಬ್ ಶೆಟ್ಟಿ ಫಿಲಮ್ಸ್ ಅನ್ನ ತಗೊಂಡು ನೀನು ಅಷ್ಟೇ ಕಮರ್ಷಿಯಲಿ ಪ್ರಪಂಚದಾದ್ಯಂತ ಹೆಸರು ಮಾಡಿದ್ಯಾ. ಸೊ ಯಾರನ್ನು ಯಾರ ಮೇಲೆ ಯಾರು ಕೀಳು ಅಂತ ಅನ್ಕೊಳ್ಳೋದು ಬೇಡ. ಈಕ್ವಲಿ ನಿನಗೂ ಅಷ್ಟೇ ಪೊಟೆನ್ಷಿಯಲ್ ಇದೆ. ಸೊ ಈ ತರದ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಜೈಶಂಕರ್ ಈಗಾಗಲೇ ಎಲ್ಲಾ ಫಿಲ್ಮ್ ಫೆಸ್ಟಿವಲ್ ನಲ್ಲೂ ಶಿವಮ್ಮಗೆ ಜೈ ಜೈ ಅಂತ ಜೈಕಾರ ಹಾಕಿದಾರೆ ಎಲ್ರು. ಓವರ್ ಟು ಯು. ಹೇಗನ್ಸ್ತಾ ಇದೆ? ನಮಸ್ಕಾರ. ನನ್ನ ಹೆಸರು ಜೈಶಂಕರ್ ಅಂತ ಹೇಳ್ದಂಗೆ. ನಾನು ಬೆಳೆದಿದ್ದು ಮತ್ತೆ ಕೇಳಿಸಿಲ್ಲಂತೆ ಭರತ್. ಕೇಳಿಸಿದ್ಯಾ? ನಾನು ಬೆಳೆದಿದ್ದು ಮತ್ತೆ ಇರೋದು ಬೆಂಗಳೂರಲ್ಲಿ. ಬಟ್ ನಮ್ಮ ತಂದೆಯವರು ಆ ಊರಿಂದ ಬಂದು ಬೆಂಗಳೂರಲ್ಲಿ ಅವರು ಕೆಲಸ ಹೊಡ್ಕೊಂಡು ನಾವು ಇವಾಗ ಇಲ್ಲಿ ಸೆಟ್ಲ್ ಆಗಿದ್ದೀವಿ. ಬಟ್ ಪ್ರತಿ ಬೇಸಿಗೆ ರಜಕ್ಕೂ ನನ್ನ ಚೈಲ್ಡ್ಹುಡ್ ಎಲ್ಲ ಬೇಸಿಗೆ ರಜಾ, ದಸರಾ ರಜೆ ಎಲ್ಲ ಊರಲ್ಲೇ ಕಳೆದಿದ್ದು. ಸೊ ಅದರಿಂದ ಆ ಊರಿಂದ ಒಡನಾಟ ಇತ್ತು. ಮತ್ತೆ ನಮ್ಮೂರು ಅನ್ನೋ ಒಂದು ಸೆಂಟಿಮೆಂಟ್ ಯಾವಾಗಲೂ ಇರ್ತಿತ್ತು.
ನಾನು ಸಿನಿಮಾ ಯಾವಾಗ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅವಾಗ ನಮ್ಮೂರಿನ ಕಥೆನೇ ಹೇಳಬೇಕು ಅನ್ನೋದು ಜಾಸ್ತಿ ತುಡ್ತಾ ಇತ್ತು. ಸೊ ಆ ಒಂದು ಪ್ರಾಕ್ಟೀಸಲ್ಲೇ ನಾನು ಲಚ್ಚವ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ನನ್ನ ವೀಕೆಂಡಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, IT ಕಂಪ್ನಿಲಿ ಕೆಲಸ ಮಾಡ್ತಾ, ನರಸಿಂಹಯ್ಯನ ಫಿಲ್ಮ್ ಅಂತ. ಆ ಫಿಲ್ಮ್ನ ಒಂದು ಫಿಲ್ಮ್ ಫೆಸ್ಟಿವಲಲ್ಲಿ ರಿಷಬ್ ಸರ್ ಗುರುತಿಸಿ ನನಗೆ ಕಥಾ ಸಂಗಮದಲ್ಲಿ ಆಪರ್ಚುನಿಟಿ ಕೊಟ್ಟರು. ಬಟ್ ಇದು ಒಂದು ಅದೇ ಥರ ಆಗಿದ್ರೆ ಮೋಸ್ಟ್ಲಿ ನಾನು ಒಂದು 3-4 ಶಾರ್ಟ್ ಫಿಲ್ಮ್ಸ್ ಮಾಡಿಬಿಟ್ಟು IT ಕಂಪ್ನಿಲೇ ಅವರು ಅವಾಗ ಹೈಕ್ ಕೊಡ್ತಾರೆ, ಆಮೇಲೆ ಪ್ರಮೋಷನ್ ಮಾಡ್ತಿರ್ತಾರೆ, ನಾನು IT ಕಂಪ್ನಿ IT ಇಂಜಿನಿಯರ್ ಆಗ್ಬಿಡ್ತಿದ್ದೆ. ಬಟ್ ಬಿಕಾಸ್ ಆಫ್ ದಟ್ ಆಪರ್ಚುನಿಟಿ ಅದು ನನಗೆ ನಾನು ಸಿನಿಮಾ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಲಚ್ಚವ ಅಂತ ಒಂದು ಫಿಲ್ಮ್ ಮಾಡಿದಾಗ ಅದಕ್ಕೆ ಸಿಕ್ಕಂಥ ರೆಸ್ಪಾನ್ಸು, ಮತ್ತೆ ಲಿಟ್ರಲಿ ರಿಷಬ್ ಸರ್ ನನಗೆ ಒಂಥರ ಇಂಡಸ್ಟ್ರಿ ಹಿಂಗೆ ಅಂತ ಅವ್ರ ಜೊತೆ ಓಡಾಡ್ಕೊಂಡು ಫಿಲ್ಮ್ ಇಂಡಸ್ಟ್ರಿ ಈ ಥರ ಅನ್ನೋದು ಪರಿಚಯ ಮಾಡಿಕೊಟ್ರು. ಅದರಿಂದ ನನಗೆ ಫೀಚರ್ ಫಿಲ್ಮ್ ಮಾಡೋ ಕಾನ್ಫಿಡೆನ್ಸ್ ಬಂತು. ಸೊ ಯಾವಾಗ ಫೀಚರ್ ಫಿಲ್ಮ್ ಐಡಿಯಾ ಬಂತು ಅದನ್ನು ರಿಷಬ್ ಸರ್ಗೆ ಹೇಳಿದೆ. ಅವ್ರಿಗೆ ನನ್ನ ಹಿಂದಿನ ಸಿನಿಮಾದಲ್ಲೇ ನನ್ನ ವರ್ಕ್ಗಳೆಲ್ಲ ಇಷ್ಟ ಆಗಿತ್ತು. ಸೊ ಈ ಕಥೆನೂ ಇಷ್ಟ ಆಗಿ ಅವರು ಈ ಸಿನಿಮಾನು ಪ್ರೊಡ್ಯೂಸ್ ಮಾಡಕ್ಕೆ ಒಪ್ಕೊಂಡ್ರು. ಸೊ ಈ ಥರದ ಸಿನಿಮಾಗಳಲ್ಲಿ ಈಗಿರೋ ಒಂದು ಕತೆ ಬರಿಬೇಕಾದ್ರೆ ಈ ಸ್ಟಾರ್ನ ಹಾಕೋಣ, ಮಾರ್ಕೆಟ್ ವ್ಯಾಲ್ಯೂ, ಈ ಥರದ್ದು ಒಂದಷ್ಟು ಅಂಶಗಳು ಕೇಳಿ ಬರ್ತಿರುತ್ತೆ. ಬಟ್ ಅದು ಯಾವುದು ನನ್ಗೆ ಅದ್ರದ್ದು ಹಂಗೆ ಇಲ್ಲದೆ ನನಗೆ ಹೆಂಗ್ ಬರುತ್ತೋ ಹಂಗೆ ಸಿನಿಮಾ ಮಾಡೋಕ್ಕೆ ಒಂದು ಆ ಲಿಬರ್ಟಿ ಸಿಗೋಕ್ಕೆ ಈ ಥರದ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಈಗ ನಾನೇ ಈ ಸಿನಿಮಾ ಮಾಡೋಕ್ಕಾಗಿದ್ರು ನನಗೆ ಈ ಫಿನಾನ್ಷಿಯಲ್ ಬರ್ಡನ್ ಎಲ್ಲ ತುಂಬಾ ಕಷ್ಟ ಆಗಿರೋದು. ಬಟ್ ಬಿಕಾಸ್ ವಿ ಹ್ಯಾವ್ ಅ ಸಪೋರ್ಟ್ ಲೈಕ್ ರಿಷಬ್ ಸರ್, ಅವ್ರು ಇದಾರೆ ಅನ್ನೋ ನಂಬಿಕೆ ಮೇಲೆ ನಾವು ನಮಗೆ ಹೆಂಗ್ ಬೇಕೋ ಆ ಥರ ಕತೆ ಬರೆಯೋ ಒಂದು ಲಿಬರ್ಟಿ ಸಿಗುತ್ತೆ. ಸೊ ಅದರಿಂದನೇ ಈ ತರ ಆರ್ಗ್ಯಾನಿಕ್ ಕತೆಗಳು, ಅಥೆಂಟಿಕ್ ಕತೆಗಳನ್ನ ಹೇಳಕ್ಕೆ ಸಾಧ್ಯವಾಯಿತು. ಇಲ್ಲದೆ ಹೋಗಿದ್ರೆ ಶಿವಮ್ಮನ ಜಾಗದಲ್ಲಿ ನಾನೇನಾದ್ರೂ ಕಮರ್ಷಿಯಲಿ ಯೋಚನೆ ಮಾಡ್ಕೊಂಡು ಬರ್ತಿದ್ರೆ ಶಿವಮ್ಮನ ಜಾಗದಲ್ಲಿ ಯಾರಾದ್ರೂ ಸ್ಟಾರ್ನ ಹಾಕೋಣೋ ಅಗತ್ಯ ಇರ್ತಿತ್ತು, ಅಥವಾ ಯಾರಾದ್ರೂ ಮೇಲ್ ಆಕ್ಟರ್ನ ಹಾಕೋಣೋ ಅಗತ್ಯ ಇರ್ತಿತ್ತು. ಸೊ ನಾನು ಯಾರು ಒಂದು ಸ್ಟಾರ್ ವ್ಯಾಲ್ಯೂ ಇಲ್ಲದೆ ಇರೋಂತ ಒಂದು ರೂರಲ್ ಜನಗಳಿಂದ ಆಕ್ಟ್ ಮಾಡಿಸ್ಬೋದು ಅಂತಂದ್ರೆ ಇಟ್ಸ್ ಬಿಕಾಸ್ ಓಕೆ ರಿಷಬ್ ಸರ್ ಇದ್ದಾರೆ, ಅವ್ರು ನೋಡ್ಕೊಂತಾರೆ ಅನ್ನೋ ಒಂದು ಸಪೋರ್ಟ್ ಇಂದ ನನಗೆ ಅದೆಲ್ಲ ಯೋಚನೆ ಮಾಡಕ್ಕಾಯ್ತು. ಮತ್ತೆ ನಮ್ಮೂರಲ್ಲಿ ಅದೊಂದು ವರ್ಷ ನಾನು ಫಿಲ್ಮ್ ಶೂಟ್ ಮಾಡೋಣ ಅಂತ ಊರಿಗೆ ಹೋದ ತಕ್ಷಣ ಕೊರೋನಾ ಆಗೋಯ್ತು. ಸೊ 1 ವರ್ಷ ನಾನು ಅಲ್ಲೇ ಇರ್ಬೇಕಾಗಿ ಬಂತು. ಆ ವರ್ಷದಲ್ಲಿ ನನ್ಗೆ ಊರು ತುಂಬಾ ಪರಿಚಯ ಆಯ್ತು. ಸೊ ಆಲ್ಮೋಸ್ಟ್ ಅಲ್ಲಿನ ಭಾಷೆ, ಫಸ್ಟ್ ನಾನು ಏನ್ ಗೈಡ್ ಮಾಡ್ತೀನಿ ಅಂತ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಅದು ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ ಹೇಳಿದ ತಕ್ಷಣ ಅಬ್ರಪ್ಟ್ ಆಗಿ ಅವ್ರು ಕಟ್ ಮಾಡ್ಬಿಡೋರು. ಆಮೇಲೆ ಅವ್ರದ್ದು ಮಾತು ಜಾಸ್ತಿ, ಅವ್ರನ್ನ ಸ್ವಲ್ಪ ಅವ್ರಿಗೆ ಗೈಡ್ ಮಾಡೋದೇ ಕಷ್ಟ. ನಾನು ಒಂದು 4 ಮಾತ್ರದಿಂದ ತೊಡಸ್ತೀಯ ಸ್ವಲ್ಪ ಸರಿಯಾಗಿ ಹೇಳು ಅಂತಂತ ಬೈಯೋರು ನನಗೆ. ಬಟ್ ರಿಹರ್ಸಲ್ಸ್ ಒಂದು 2 months ರಿಹರ್ಸಲ್ಸ್. ಬಟ್ ನಾವು ಆ ಪ್ರೋಸೆಸ್ ಅಲ್ಲಿ ಮೋಸ್ಟ್ಲಿ ಶಿವಮರ್ ತುಂಬಾ ಬೇಗ ಸೆಲೆಕ್ಟ್ ಆಗಿದ್ರು. ಸೊ ಒಂದು 8 months ಅವ್ರು ನಮ್ಮ ಜೊತೆಲೇ ಇದ್ರು. ಬಟ್ ಆಕ್ಚುಲ್ ಆಗಿ ರಿಹರ್ಸಲ್ಸ್ ಅಂತ ಸ್ಟಾರ್ಟ್ ಮಾಡಿ ಒಂದು 2 months ಎಲ್ರಿಗೂ ರಿಹರ್ಸಲ್ಸ್ ಮಾಡಿಸಿದ್ದು. ಈ ಫಿಲ್ಮ್ ಇಟ್ಸ್ ದ ಸ್ಟ್ರಗಲ್ ಆಫ್ ಶಿವಮ್ಮ. ಅವಳಿಗಿರೋ ಕಷ್ಟಗಳನ್ನ ಮತ್ತೆ ಕಷ್ಟಗಳಿಂದ ಹೊರಗೆ ಬರೋಕ್ಕೆ ಒಂದು ಉದ್ಯಮನ ಚೂಸ್ ಮಾಡ್ಕೊಂತಾಳೆ. ಸೊ ಆ ಉದ್ಯಮದಲ್ಲಿ ಮತ್ತೆ ಇವಳು ಏನ್ ಸ್ಟ್ರಗಲ್ ಪಡ್ತಾಳೆ ಅನ್ನೋದ್ರದ್ದು ಕತೆ. ಸೊ ಬೇಸಿಕಲಿ ಶಿವಮ್ಮನ ಹೋರಾಟದ ಕತೆ ಆಗಿರೋದ್ರಿಂದ ಟೈಟಲ್ ಶಿವಮ್ಮ ಅಂತ ಇದೆ. ಈ ಲೈನ್ ಹೊಳೆದಿದ್ದು ನನಗೂ ಸುಮಾರು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ದು ಒಂದಷ್ಟು ಅನುಭವಗಳಾಗಿತ್ತು. ಸೊ ಡ್ಯೂರಿಂಗ್ IT, ಅದು ಯಾವಾಗ ಬೇಕಾದ್ರೂ ಆಗ್ಬೋದು, ಈಗಲೂ ಆಗ್ತಿರುತ್ತೆ. ಸೊ ಕಾಲೇಜಲ್ಲಾಗಲಿ ಮತ್ತು IT ಇದ್ದಾಗಲಾಗಲಿ, ಸೊ ಅಂದರೆ ನಾನು ಅವ್ರದ್ದು ಒಂದು ಈವೆಂಟಿಗೆ ಹೋಗಿದ್ದೆ. ಸೊ ಅವ್ರ ಈವೆಂಟ್ ನಡಿಬೇಕಾದ್ರೆ ನನಗೆ ಅದ್ರ ಮೇಲೆ ಒಂದು ಕುತೂಹಲ, ಮತ್ತು ಇದು ಹೆಂಗೆ ವರ್ಕ್ ಆಗುತ್ತೆ, ಅವ್ರು ಹೆಂಗಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇತ್ತು. ಸೊ ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಥಾಟ್ ಬಂತು. ನನ್ನ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಒಂದಿಬ್ರು ಅವಾಗ ತಾನೇ ಒಂದು ಮೋಟಿವೇಶನಲ್ ಈವೆಂಟಲ್ಲಿ ಟ್ರೈನ್ ಆಗ್ಬಿಟ್ಟು ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವರಿಬ್ರು ನೋಡಿದಾಗ ನನಗೆ ಇದು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಅನಿಸಿ ಇದ್ರ ಮೇಲೆ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿ ಒಂದು 3 ತಿಂಗಳು ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಅಂದರೆ ನಾನು ಒಂದಷ್ಟು ಪ್ರಾಡಕ್ಟ್ಸ್ ಅಥವಾ ಕಂಪ್ನೀಸ್ ಎಲ್ಲ ಜಾಯ್ನ್ ಆಗಿ ಅದ್ರ ಮೇಲೆ ರಿಸರ್ಚ್ ಮಾಡಿ ಈ ಕತೆ ಹೇಳಿದೆ.
ಸ್ಟೋರಿ ಲೈನ್ ಹೇಳಿದಾಗೆ ಸರ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿತ್ತು. ಬಟ್ ಡೆಮೋ ಕೂಡ ನಮ್ಮ ಊರು ಹೆಂಗಿದೆ ಅಂತ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡ್ ಬಂದಿದ್ದು. ಏನ್ ಸರ್ ಇಲ್ಲ ಸರ್, ನಾವು ಈ ಊರಲ್ಲಿ ಶೂಟ್ ಮಾಡಿದೀವಲ್ಲ, ಶೂಟ್ ಮಾಡೋ ಪ್ರೊಸೆಸ್ ಅಲ್ಲೇ ಪ್ರೀ ಪ್ರೊಡಕ್ಷನ್ ಟೈಮಲ್ಲೇ ನಮ್ಗೊಬ್ರು ಒಂದ್ ಮನೇಲಿ ಒಬ್ರು ಫಾರ್ಮಲ್ಸ್ ಹಾಕೊಂಡು ಕುಂತಿದ್ರು. ನಾವು ಕತೆ ಬರ್ಕೊಂಡಿರೋದು ಅವರು ಒಂಥರ ವ್ಯಾಲಿಡೇಷನ್ ಕೊಡೋ ತರ ಆಯ್ತು. ಒಂದು ಫಾರ್ಮಲ್ಸ್ ಹಾಕೊಂಡು ಕುಂತು ಹಿ ವಾಸ್ ಪಿಚಿಂಗ್ ಸಮಥಿಂಗ್. ಆಮೇಲೆ ಅವ್ರನ್ನ ನಮ್ಮನೆ ಕರ್ಕೊಂಡು ಹೋಗಿ ಅವ್ರು ಏನ್ ಪಿಚ್ ಮಾಡ್ತಾರೆ ಅಂತ ಪೂರ್ತಿ ಕೇಳಿ ಅದನ್ನ ನಾವು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅದ್ರಲ್ಲಿ ಅವ್ರು ಹೇಳಿದ್ದು ಒಂದೆರಡು ಲೈನ್ಗಳು ನಾವು ಅಡಾಪ್ಟ್ ಮಾಡ್ಕೊಂಡು, ಸೊ ಈ ಸತ್ತಾಗ 4 ಜನ ಬರ್ತಾರೆ, ಬತ್ತಾಗ ಇಬ್ರನ್ನ ಕಳ್ಸಲ್ಲ ಅನ್ನೋದು ಅವ್ರು ಹೇಳಿದ ಲೈನ್ನೇ ನಾವು ಯೂಸ್ ಮಾಡ್ಕೊಂಡಿದ್ವಿ. ಅವರು ಬಳಸುವ ಭಾಷೆ ಇದೆ ಅಂದ್ರೆ ಇಲ್ಲಿ ಟ್ರೈಲರ್ ಮಾತ್ರ ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಅದ್ರ ಅರ್ಥ ನನಗೂ ಗೊತ್ತಿಲ್ಲ ಆಕ್ಚುಲಿ. ಖಂಡಿತ ಅರ್ಥ ಆಗಿರುತ್ತೆ, ಯಾಕಂದ್ರೆ ಸೆನ್ಸಾರ್ ಮಂಡಳಿಯಲ್ಲಿ ಎಲ್ಲಾ ಭಾಗದವರು ಕೂಡ ಇರೋದ್ರಿಂದ ಕ್ರಾಸ್ ಚೆಕ್ ಮಾಡೇ ಮಾಡ್ತಾರೆ. ಇವನ್ಗಿಂತ ಹೈಯೆಸ್ಟ್ ಸೆನ್ಸಾರ್ ನಾನು ಮಾಡಿರೋದ್ರಿಂದ ನಾನು ಹೇಳ್ತಿರೋದು ಖಂಡಿತವಲ್ಲ ಅರ್ಥ ಆಗಿರುತ್ತೆ. ಯಾಕಂದ್ರೆ ಈಗ ಮಂಗಳೂರಲ್ಲಿ ನಾವು ಹೆಂಗೆ ವ್ಯವಹಾರ ಅಂತ ಕೂಡ ಯೂಸ್ ಮಾಡ್ತೀವಿ ಅಷ್ಟೇ ಈಸಿಯಾಗಿ ಇಲ್ಲಿ ಈ ಭಾಗದಲ್ಲೇ ತುಂಬಾ ಕೆಟ್ಟದು ಅಂತ ನೀವು ಹೇಳುವಂತದ್ದು. ಸೊ ಅದು ಬೆಂಗಳೂರಲ್ಲಿ ಕೂತಾಗ ಅದು ಹಂಗ ಅನ್ಸ್ಬಿಡುತ್ತೆ. ಅದೇ ಆ ಊರಿಗೆ ಹೋದ ತಕ್ಷಣ ತುಂಬಾ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಬೈ ಫ್ಲೋ ಮಾತಾಡುವಂತ ಮಾತುಗಳಾಗಿರುತ್ತೆ. ಹಾಗಾಗಿ ಆ ಊರವರು ಅಂತ ನಾವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವ್ರು ಆಡೋ ಮಾತುಗಳು ಅವೆಲ್ಲ ಬಂದಾಗ್ಲೇನೆ ಅದು ಚಂದ ಅಂತ ಅನ್ಕೊಳ್ಳಿ. ಅರ್ಥ ಆಗಿರುತ್ತೆ, ಅದಕ್ಕೆ ಅಂದ್ರೆ ಕನ್ವಿನ್ಸ್ ಮಾಡಿರ್ತೀವಿ ಅದನ್ನ, ಅದು ಯಾಕೆ ಯೂಸ್ ಮಾಡಿದೀವಿ ಏನ್ ಕತೆ ಅಂತ ಅನ್ಕೊಂಡು ಅವಾಗ ಅದನ್ನ ಇದು ಮಾಡಿದ್ರು. ನೀವು ನಾರ್ತ್ ಕರ್ನಾಟಕ ಭಾಷೆ ಮಾತಾಡಿದೇ ಕೇಳಿಲ್ಲ ನಾನು. ಶರಣ್ ಅವರು ಮರ್ತಬಿಡಿದೆ ಅವ್ರಿಗೆ. ನಾನು ಉತ್ತರ ಕನ್ನಡ ಅಂತ ಹೇಳೋದವ್ರು, ಅವ್ರು ಬಾಯಲ್ಲಿ ಬರಲ್ಲ, ಬೆಂಗಳೂರು ಕನ್ನಡ ಬರೋದು ಅವ್ರಿಗೆ. ಹಾಯ್, ಸುಮಾರು ವಿಡಿಯೋ ಓಡಾಡ್ತಿದೆ ಮೊನ್ನೆಯಿಂದ, ಫುಲ್ ವೈರಲ್. ಹೇಳಿ, ಲೇಟಾಗಿ ಬಂದ್ರಿ ನೀವು. ಮೊನ್ನೆ ಟ್ರೈಲರ್ ನೋಡಿದ್ರ? ಟ್ರೈಲರ್ ಓಕೆ ಡನ್. ಕೇಳಿಸಿಲ್ಲ, ಅಲ್ಲಿ ಮೈಕ್ ಕೊಡ್ರಲ್ಲಿ ಬನ್ನಿ, ಇಲ್ಲಿ ಮುಂದೆ ಜಾಗ ಇದೆ. ಸರ್ ಯಾವ ಸರ್? ಎಲ್ಲ ಸಿನಿಮಾಗೂ ಅದರದೇ ಆದಂತ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ ಸರ್. ಅಂದ್ರೆ ಸ್ಟ್ರಗಲ್ ಇರುತ್ತೆ, ಕಷ್ಟನೂ ಇರುತ್ತೆ, ಈಸಿನೂ ಆಗುತ್ತೆ. ಎಫರ್ಟ್ ಎಲ್ಲ ಸಿನಿಮಾಗೂ ಸೇಮ್ ಅಮೌಂಟ್ ಆಫ್ ಎಫರ್ಟ್ ಹಾಕಿರ್ತೀವಿ. ಅದರಲ್ಲಿ ಈಗ ಎಕ್ಸಾಂಪಲ್ ನಾನು ಸರ್ಕಾರಿ ಮಾಡ್ಬೇಕಾದ್ರೆ ಏನ್ ಎಫರ್ಟ್ ಹಾಕಿದ್ದೆ, ಸೇಮ್ ಎಫರ್ಟ್ ನಾನು ಕಾಂತಾರಕ್ಕೆ ಹಾಕಿದ್ದು. ಇವತ್ತು ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಕೂಡ ಅದೇನೆ ಸೇಮ್ ಎಫರ್ಟ್ ನಾವು ಕಾಂತಾರಕ್ಕೆ ಏನ್ ಹಾಕಿದೀವಿ ಅದೇ ಎಫರ್ಟ್ ನ ಜೈಶಂಕರ್ ಆಗ್ಬೋದು ಇಡೀ ತಂಡದವ್ರು ಮಾಡಿರ್ತಾರೆ. ಅದರದ್ದು ಸ್ಕೇಲ್ ದೊಡ್ಡದು ಚಿಕ್ಕದು, ಫೈನಾನ್ಷಿಯಲ್ ಟರ್ಮ್ಸ್ ಅಲ್ಲಿ ದೊಡ್ಡ ಬಜೆಟ್ ಚಿಕ್ಕ ಬಜೆಟ್ ಅನ್ನೋ ತರದಲ್ಲಿ ಇರ್ಬೋದು. ನಾವು ಬ್ರೈನ್ ಸ್ಟ್ರೋಮಿಂಗ್ ಮಾಡೋದಾಗ್ಬೋದು, ಪ್ರೀ ಪ್ರೊಡಕ್ಷನ್ ಆಗ್ಬೋದು, ಪ್ಲಾನಿಂಗ್ ಆಗ್ಬೋದು, ಎಕ್ಸಿಕ್ಯೂಷನ್, ಪ್ರತಿ ಸಿನಿಮಾಗೆ ಅದರದೇ ಆದಂತ ಕಷ್ಟ ನಷ್ಟಗಳು ಇದ್ದೇ ಇರುತ್ತೆ. ಎಲ್ಲರೂ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಫಿಲ್ಮ್ ಮೇಕಿಂಗ್ ಅಲ್ಲಿ ಆ ಡಿಫರೆನ್ಸೇ ಇಲ್ಲ ಆಕ್ಚುಲಿ. ಅನ್ಕೊಂಡ್ಬಿಡ್ತಾರೆ ದೊಡ್ಡ ಸ್ಕೇಲ್ ಅಂದ ತಕ್ಷಣ ದೊಡ್ಡದು ಅಂತ. ಅಲ್ಲಿಗೊಂದು 300 ಜನ 400 ಜನ ಕೆಲಸ ಮಾಡ್ತಿರ್ಬೋದು ಸೆಟ್ ಅಲ್ಲಿ, ಇಲ್ಲಿ 20-30 ಜನ ಕೆಲಸ ಮಾಡ್ತಿರ್ಬೋದು. ಈಗ ನಾವು ಲಾಕ್ಡೌನ್ ಅಲ್ಲಿ ಹೀರೋ ಅಂತ ಒಂದು ಫಿಲ್ಮ್ ಮಾಡಿದ್ವಿ, ಬರೀ 24 ಜನ ಸೇರ್ಕೊಂಡು ನಾವು ಫಿಲ್ಮ್ ಮಾಡಿದ್ವಿ. ಬಟ್ ಕೆಲಸ 100 ಜನರದ್ದು ಮಾಡ್ತಿದ್ವಿ. ಅಂದ್ರೆ ಆ ರೆಸ್ಟ್ರಿಕ್ಟೆಡ್ ಏರಿಯಾ ಇರುತ್ತೆ, ಅದು ಅಲ್ಲಲ್ಲಿಗೆ ಅದೇ ಅಂತ ಕಷ್ಟ ಇರುತ್ತೆ. ಆನೆಗೆ ಆನೆ ಬಾರ ಅಂತ ಹೇಳ್ತಾರೆ, ಇರುವೆ ಬಾರ ಅಂತಾರಲ್ಲ, ಹಂಗೆ ಇರುತ್ತೆ. ರಿಷಬ್, ಆಕ್ಚುಲಿ ಶಿವಮ್ಮ ಆಗ್ಲಿ ಅಥವಾ ಐ ಥಿಂಕ್ ಶಿವಮ್ಮ ಫಸ್ಟ್, ಆಮೇಲೆ ಪೆಡ್ರೋ. ಬಟ್ ಫ್ರಮ್ 2022 ವಿ ಆರ್ ಹಿಯರಿಂಗ್ ಅಬೌಟ್ ಶಿವಮ್ಮ, ಅಂಡ್ ಐ ಥಿಂಕ್ ಇಟ್ಸ್ ಗಾನ್ ಟು ಆಸ್ ಮೆನಿ ಫೆಸ್ಟಿವಲ್ಸ್ ಆಸ್ ಇಟ್ ಇಸ್. ಸೊ ಇದು ಬರೀ ಫೆಸ್ಟಿವಲ್ಸ್ ಅಂತಾನೆ ನಿಮ್ ಪ್ರೊಡಕ್ಷನ್ ಹೌಸ್ ಯು ವಾಂಟ್ ಟು ಓನ್ಲಿ ಗೆಟ್ ಲಾರೆಲ್ಸ್ ಅಂಡ್ ರೆಕಗ್ನಿಷನ್ ಔಟ್ಸೈಡ್ ಅಂತ ನೀವು ಈ ಫಿಲ್ಮ್ಸ್ ಮಾಡ್ತೀರಾ, ಅಥವಾ ವಾಟ್ ಈಸ್ ಯುವರ್ ಇಂಟೆನ್ಷನ್? ಹೂ ಆರ್ ಯುವರ್ ಆಡಿಯನ್ಸ್? ಹೊರಗಡೆ ಹಂಗೆ ಆತರ ಇಂಟೆನ್ಷನ್ ಇದ್ರೆ ನಾನು ಈ ಪೆಡ್ರೋ ಮತ್ತೆ ಶಿವಮ್ಮ 2 ಫಿಲ್ಮ್ ಮಾಡಿದಾಗ ಪೆಡ್ರೋನು ಕೂಡ ತುಂಬಾ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಹೋಗಿರುವಂತದ್ದು. ಆಫ್ಟರ್ ಶಿವಮ್ಮ ಅದನ್ನು ಕೂಡ ನಾವು ರಿಲೀಸ್ ಮಾಡ್ತಾ ಇದ್ವಿ ಥಿಯೇಟ್ರಿಕಲಿ. ಈ 2 ಕಂಟೆಂಟ್ ಕೇಳಿದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದು, ಅಥವಾ ನಟೇಶ್ ಆಗ್ಲಿ ಜೈಶಂಕರ್ ಆಗ್ಲಿ ನನಗೆ ಹೇಳಿದ್ದು,
ಇದು ಫೆಸ್ಟಿವಲ್ ಬೇಸ್ಡ್ ಸಿನಿಮಾ ಅಂತಾನೆ. ನನ್ನ ಕಂಡೀಷನ್ ಅವ್ರಿಗೆ ಇದ್ದಿದೆ ಅಂದರೆ, ನೀವು ಫೆಸ್ಟಿವಲ್ ಬೇಸ್ಡ್ ಸಿನಿಮಾ ಅಂತ ಅನ್ಕೊಂಡು, ಎಕ್ಸಾಂಪಲ್ ನಾನು ಕಾಸರವಳ್ಳಿ ಸರ್ ಸಿನಿಮಾಗಳನ್ನ ತಗೊಳ್ಳೋದಾದ್ರೆ, ನಮ್ಗೆ ಎಷ್ಟೋ ಸಿನಿಮಾಗಳು ಥಿಯೇಟ್ರಿಗೆ ನೋಡೋಕೆ ಆಗ್ತಾನೆ ಇರಲಿಲ್ಲ, ನಾವು ಫೆಸ್ಟಿವಲಲ್ಲಿ ನೋಡಬೇಕಾಗಿತ್ತು. ಸೊ ಅದನ್ನು ನಾವು ಬ್ರೇಕ್ ಮಾಡಬೇಕು. ಇವಾಗ ಈ ಜನ್ರೇಷನಲ್ಲಿ ನಮ್ಗೆ ಅಟ್ಲೀಸ್ಟ್ ಆಡಿಯನ್ಸ್ ಇಷ್ಟು ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಪ್ರೊಡಕ್ಷನಿಂದ ಮಾಡಿರೋ ಸಿನಿಮಾಗಳು ಎಷ್ಟು ಸಕ್ಸಸ್ ಆಗಿರೋದಿದೆ. ಸೊ ಆ ಬೇಸ್ ಮೇಲೆ ನಮಗೆ ಅದನ್ನ ಒಂದು ಕ್ರೆಡಿಬಿಲಿಟಿಯಾಗಿ ತಗೊಂಡು ಈ ಸಿನಿಮಾಗಳನ್ನ ತಗೊಂಡು ಜನರ ಮುಂದೆ ತೋರಿಸ್ಬೇಕನ್ನೋದು. ಫೆಸ್ಟಿವಲ್ ಹೋಗೋದು ಹೇಳಿದ್ರಲ್ವಾ, ಅದು ಹೆಂಗಾಯ್ತು ಅಂತಂದ್ರೆ, ಇವರಿಬ್ಬರು ಚೆನ್ನಾಗಿ ಒಳ್ಳೊಳ್ಳೆ ಬ್ಲೇಸರ್ ಹೊಲ್ಸ್ಕೊಂಡು ಎಲ್ಲ ರೆಕ್ಟೇರ್ ಬಿಟ್ಟು ತಿರುಗಿದ್ರು, ನಾನು ಲುಂಗಿ ಉಟ್ಕೊಂಡು ಊರಾಗ ಶೂಟಿಂಗ್ ಮಾಡ್ತಾ ಇದ್ದೆ. ಸೊ ಅಷ್ಟೇ, ಆ ಇಂಟೆನ್ಷನ್ ನನ್ಗಿರ್ಲಿಲ್ಲ. ಅಲ್ಲ, ನಿಮ್ ಪ್ರೊಡಕ್ಷನ್ ಹೌಸ್ಗೆ ಒಂದು ಫೆಸ್ಟಿವಲ್ ಅಂದ್ರೆ ನನಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಥವಾ ಆ ಅವಾರ್ಡ್ಸ್ಗಳು ಅದೆಲ್ಲದಕ್ಕಿಂತ ನಮಗೆ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಬಗ್ಗೆ ತುಂಬಾ ಜಾಸ್ತಿ ಗೌರವ ನನಗೆ. ಹಾಗಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ನಮಗೆ ದೇಶ ವಿದೇಶದಲ್ಲಿ ಬೇರೆ ಬೇರೆ ಫಿಲ್ಮ್ ಇಂಡಸ್ಟ್ರಿ ಅವರು ಅಲ್ಲಿ ಬರೋದಾಗ್ಬೋದು, ನಮ್ಮ ಕಲ್ಚರ್ನ, ಈಗ ಎರೆಹಂಚನಾಳ ಅನ್ನೋಂಥ ಒಂದು ಊರಾಗ್ಬೋದು, ಅಥವಾ ನಮಗೆ ಸೌತ್ ಕೇಂದ್ರದ ಬಗ್ಗೆ ನಾವು ಮಾಡಿದ್ರೆ ಕರ್ನಾಟಕದ ಒಂದು ಊರು, ಸೊ ಅದು ಅಲ್ಲಿ ಹೆಚ್ಚು ತಲುಪುತ್ತೆ ಅನ್ನೋದು ಸಿನಿಮಾಗಿರುವಂಥ ಪಾಸಿಬಿಲಿಟೀಸ್ ಇವೆಲ್ಲ. ಹಾಗಾಗಿ ನನ್ಗೆ ಅಲ್ಲಿ ಹೋಗೋದ್ರ ಬಗ್ಗೆ ಕೂಡ ಹೆಮ್ಮೆ ಇದೆ. ಸೊ ಸೇಮ್ ಟೈಮ್ ನಮ್ಮ ಇಂಟೆನ್ಷನು ಅಲ್ಲಿ ಬರೀ ಅಲ್ಲಿ ಮಾತ್ರ ಹೋಗೋದಲ್ಲ, ಇಲ್ಲೂ ಕೂಡ ಇದು ಜನರಿಗೆ ತಲುಪಬೇಕಂತ. ಹಾಗಾಗಿ ಇದನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡ್ತಿಲ್ಲ, ಆದ್ರೆ ಎಲ್ಲೆಲ್ಲಿ ತಲುಪಬೇಕು ಇದು ಕಂಪ್ಲೀಟ್ ನಾರ್ತ್ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ರಿಲೀಸ್ ಮಾಡ್ತಾ ಇದೀವಿ, ಅಲ್ಲಿ ಸಿಂಗಲ್ ಸ್ಕ್ರೀನ್ ಮಾಡ್ತಾ ಇದೀವಿ. ಬಟ್ ಬೆಂಗಳೂರು ಮತ್ತು ಈ ತರದ ಸಿಟಿಗಳಲ್ಲಿ ಆದಷ್ಟು ಮಲ್ಟಿಪ್ಲೆಕ್ಸ್ ಅಲ್ಲಿ ಕೆಲವೇ ಶೋಸ್ಗಳನ್ನ ಪ್ಲಾನ್ ಮಾಡಿಕೊಂಡು, ಮಧ್ಯಾಹ್ನ ಅಥವಾ ಈವ್ನಿಂಗ್ ಆಗ್ಬೋದು, ಈ ತರ ಶೋಸ್ಗಳನ್ನ, ಈಗ ನಾವು ಅಷ್ಟೊಂದು ಶೋಸ್ಗಳು ಹಾಕಿ ಜನ ಬರಲ್ಲ, ಥಿಯೇಟರ್ ಅವ್ರಿಗೆ ಆಗ್ಬೋದು, ಮಲ್ಟಿಪ್ಲೆಕ್ಸ್ ಅವ್ರಿಗೂ ಕೂಡ ಬರ್ಡನ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಜನ ಬರ್ತಾರೆ, ಆ ರೆಸ್ಪಾನ್ಸ್ ಏನಿರುತ್ತೆ ಅದೇ ಪ್ರಕಾರವಾಗಿ ಈ ಸಿನಿಮಾನ ತಗೊಂಡೋಗ್ತಾವೆ. ಈ ತರ ಫಿಲಮ್ಸ್ ಡಿಲೇ ಆಗುತ್ತಾ ರಿಲೀಸ್ಗೆ? ಅಂದ್ರೆ ಟೈಮ್ ಕಾಯ್ಬೇಕಾಗತ್ತೆ. ಫೆಸ್ಟಿವಲ್ ರನ್ ಅಂತ ಅನ್ಕೊಂಡೆ ಮಾಡ್ಕೊಂಡ್ ಬರಕ್ಕೆ 1 ವರ್ಷ ತಗೊಳುತ್ತಲ್ವಾ. ಸೊ ಸಿನಿಮಾ ರೆಡಿ ಆಗಿ ಫಸ್ಟ್ ಫಿಲ್ಮ್ ಬಜಾರ್ ಕಳಿಸಿದ್ರು, 2 ಫಿಲ್ಮ್ದು ಅದೇ ಪ್ರಾಸೆಸ್ ಇತ್ತು. ಸೊ ಫಿಲ್ಮ್ ಬಜಾರ್ಗೆ ಹೋಗಿ ಅಲ್ಲಿಂದ ಕಾಂಪಿಟೇಷನ್ ಅವೆಲ್ಲ ಆಗಿ ಅಲ್ಲೂ ಕೂಡ ವಿನ್ ಆಯ್ತು. ಅದಾದ್ಮೇಲೆ ಗೌರ್ಮೆಂಟು ಕೂಡ ನಮಗೆ, ಇಂಡಿಯನ್ ಗೌರ್ಮೆಂಟ್ ಕೂಡ ನಮ್ಗೆ ಸಪೋರ್ಟ್ ಮಾಡುತ್ತೆ ಬೇರೆ ಬೇರೆ ಟರ್ಮ್ಸ್ ಅಲ್ಲಿ. ಸೊ ಅಲ್ಲಿಂದ ಫೆಸ್ಟಿವಲ್ಗೆ ಹೋಗೋದಕ್ಕೆ ಅಲ್ಲಿ ಸುಮಾರಷ್ಟು ಜನರು ಮೆಂಟರ್ಸ್ ಇರ್ತಾರೆ, ಅವ್ರು ಸಜೆಸ್ಟ್ ಮಾಡ್ತಾರೆ, ಫೆಸ್ಟಿವಲ್ಗಳನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಅಲ್ಲೆಲ್ಲ ಹೋಗಿ ಬೇರೆ ಬೇರೆ ಫೆಸ್ಟಿವಲ್ಸ್ಗಳಿಗೂ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದೆಲ್ಲ ಇವರೆಲ್ಲ ಹೇಳೇ ಗೊತ್ತಾಗಿದ್ದ, ನನಗೆ ಗೊತ್ತಿರಲಿಲ್ಲ ಇವೆಲ್ಲ. ಸೊ ಥಿಯೇಟ್ರಿಕಲ್ ರಿಲೀಸ್ಗಿಂತ ಮುಂಚೆ ಫೆಸ್ಟಿವಲ್ ಅಲ್ಲಿ ಹೋಗಿ ಪ್ರೀಮಿಯರ್ ಆಗಬೇಕು. ಸೊ ಆ ಕಂಡೀಷನ್ ಇರುತ್ತೆ. ಹಾಗಾಗಿ ಆ ಫೆಸ್ಟಿವಲ್ ರನ್ ಅಂತಾನೆ ಒಂದು ಸೆಪರೇಟ್ ಆಗಿ ಉಳಿಸ್ಕೋತೀವಿ. ಅದೇ ಆಲ್ಮೋಸ್ಟ್ 8 ತಿಂಗಳು 1 ವರ್ಷ ಹಂಗೆಲ್ಲ ತಗೊಂಡ್ಬಿಡುತ್ತೆ. ಸೊ ಅದು ಮುಗಿದ ಮೇಲೆ ಈಗ ಇದು ರೈಟ್ ಟೈಮ್ ಅಂತ ಅನ್ಕೊಂಡು ಇವಾಗ ಮಾಡ್ತಾ ಇದ್ದೀವಿ. ಸೊ ನಿಮ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ನಿಮ್ ಗೊತ್ತಿರೋರು, ಅವರು ಲೈಕ್ ಯು ಕ್ಯಾನ್ ಟ್ರಾವೆಲ್ ವಿತ್ ದಮ್, ಅವ್ರ ಜೊತೆ ನಿಮ್ಗೆ ಕೆಲಸ ಮಾಡಕ್ ಇಷ್ಟನೋ? ಸಂಬಡಿ ಫ್ರೆಶರ್ ಯಾರು ದೇ ಹ್ಯಾವ್ ಅ ಗುಡ್ ಕಂಟೆಂಟ್, ಹೌ ಡು ದೇ ಅಪ್ರೋಚ್ ಯು? ಅಲ್ಲ, ಅದೇ ಪ್ರಾಸೆಸ್ ಅಲ್ಲೇ ಜಯಶಂಕರ್ ಬಂದಿರೋದು ಅಂಡ್ ನಟೇಶ ಬಂದಿರೋದು. ಸೊ ಅದೇ ಪ್ರಾಸೆಸ್ ಅಲ್ಲಿ ಭರತ್ರಾಜ್ ಬಂದಿರೋದು. ಸೊ ಇನ್ನೂ ಸುಮಾರಷ್ಟು ಜನ ಕಥಾ ಸಂಗಮದಲ್ಲಿರೋ 7 ಜನರು ಹಂಗೇನೆ. ಹೇಗೆ ಅಪ್ರೋಚ್ ಮಾಡ್ಬೋದು ನಿಮ್ನ ಸಂಬಡಿ ಹ್ಯಾಸ್ ಗುಡ್ ಕಂಟೆಂಟ್? ಅಂದ್ರೆ ಇವಾಗ ಏನಾಗುತ್ತೆ ಅಂತಂದ್ರೆ, ಈಗ ಮನೆ ಹತ್ರನೋ ಆಫೀಸ್ ಹತ್ರನೋ ಪೇಪರ್ ಅಲ್ಲಿ ಬರ್ಕೊಂಡು ಬಂದು ಸೀದಾ ಸಿಗ್ತಾರಂತಂದ್ರೆ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ಹೋಗಲ್ಲ. ಸೊ ನಾವು ರೈಟರ್ಸ್ಗಳನ್ನ ಆಡಿಷನ್ ಕರಿತೀವಿ, ಆರ್ಟಿಸ್ಟ್ಗಳನ್ನ ಆಡಿಷನ್ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಿರೋರು. ಈವನ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಕೂಡ ಲಾಸ್ಟ್ ಟೈಮ್ ಆಡಿಷನ್ ಮಾಡಿ, ಕಾಂತಾರದಲ್ಲಿ ಕೆಲಸ ಮಾಡ್ತಿರೋರು ಎಲ್ಲರೂ ಆಡಿಷನ್ ಮಾಡಿ ವರ್ಕ್ಶಾಪ್ ಮಾಡಿ ತಗೊಂಡಿರೋದು ಅವ್ರನ್ನ. ಬಟ್ ಅಲ್ಲಿ ಬಂದಾಗ ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡಲ್ವಾ ಅನ್ನೋದು ಡಿಫ್ರೆಂಟ್ ಥಿಂಗ್. ಸೊ ಅವ್ರವ್ರ ಎಕ್ಸ್ಪೀರಿಯನ್ಸ್ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅನ್ನೋದು. ಸೊ ಇವತ್ತಿನ ಕಾಲಕ್ಕೆ ನಾನು ನೀವು ಬರೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಸಿನಿಮಾ ನೋಡೋಗಿಂತ ಜಾಸ್ತಿ ಮಾಡೋರು ಹೊಡೋದು ಇವಾಗ ಅಂತ ಅನ್ಕೊಂಡು. ಸೊ ನಿಮ್ಗೆ ಈಗ ರೀಲ್ಸ್ ಮಾಡೋರು ಆಗ್ಬೋದು, ಪ್ರತಿ ಮನೆಯಲ್ಲೂ ಇವಾಗ ಗಂಡ ಹೆಂಡತಿ ಸೇರ್ಕೊಂಡು ಒಂದು ರೀಲ್ ಮಾಡ್ತಾರೆ. ಸೊ ಅವ್ರದ್ದು ಒಂದು ಶೂಟಿಂಗ್ ನಡೀತಿರುತ್ತೆ ಮನೆಯಲ್ಲಿ. ಸೊ ಶೂಟಿಂಗ್ ಅನ್ನೋದು ಇಟ್ ಇಸ್ ಕಾಮನ್ ಎಲ್ರಿಗೂ. ಅವರು ಎಷ್ಟೋ ಜನ ಸಿನಿಮಾದವ್ರಿಗಿಂತ ಬೆಟರ್ ಎಡಿಟ್ ಮಾಡ್ಬಿಟ್ಟು ಅದರಲ್ಲಿ ಹಾಕಿದ್ರಲ್ಲಿ ನೋಡಿದ್ದಿದೆ, ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಅವ್ರವ್ರ ಟ್ಯಾಲೆಂಟ್ಗೆ ಅವ್ರವ್ರಿಗೆ ಇವತ್ತು ಸ್ಪೇಸ್ ಸಿಕ್ಕಿದೆ. ಹಾಗಾಗಿ ಇವತ್ತು ರೀಚ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಯಾರೋ ಎಲ್ಲೋ ಶಾರ್ಟ್ ಫಿಲ್ಮ್ ಮಾಡ್ತಾರೆ, ಒಬ್ಬ ಎಡಿಟರ್ ನನಗೆ ಸಿಕ್ಕಿದೆ. ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದು, ನಾನು ಸರ್ಕಾರಿದು ಪ್ರವೀಣ ದೊಡ್ಡ ಸಾಂಗ್ ಇದೆಯಲ್ಲ, ಆ ಸಾಂಗ್ ರಿಲೀಸ್ ಆಯಿತು. ಸೊ ಅದರಲ್ಲಿ ನಾವು ಹೈಪರ್ ಲ್ಯಾಬ್ಸು ಈ ಥರದ್ದೆಲ್ಲ ಒಂದಷ್ಟು ಹೊಸ ಟೆಕ್ನಾಲಜಿ ಆ ಟೈಮಿಗೆ ಯೂಸ್ ಮಾಡಿದ್ವಿ. ಸೊ ಒಬ್ಬ ಪ್ರವೀಣ ಅನ್ನೋನೆ ಅದನ್ನ ನೋಡಿ ಅವನೊಂದು ಸೇಮ್ ಸ್ಟೈಲಲ್ಲಿ ಒಂದು ಶೂಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕಿಲ್ಲ. ಸೊ ನಾನು ಭರತ್ರಾಜ್ ಅವ್ರಿಗೆ ಹೇಳಿ ಅವನ ಹುಡುಕಿ ತಂದು, ಅವನು ನಮ್ಮಲ್ಲಿ ಸ್ಪಾಟ್ ಎಡಿಟರ್ ಆಗಿದ್ದ, ಈಗ ಯಾವುದೋ ಒಂದು ಫಿಲ್ಮ್ ಎಡಿಟರ್ ಕೂಡ ಆಗಿದ್ದಾನೆ ಅವನು. ಸೊ ಆ ಥರ ಅವರ ಟ್ಯಾಲೆಂಟು ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ತಲುಪುತ್ತೆ. ಸೆನ್ಸಿಬಲ್ ಆಗಿದ್ದಾಗ ಖಂಡಿತವಾಗ್ಲೂ ಕರೆದು ನಾವು ಮಾತಾಡಿ ಮಾಡ್ತೀವಿ. ಇದಾದ ತಕ್ಷಣ ಪೆಡ್ರೋ ರಿಲೀಸ್ ಮಾಡ್ತಾ ಇದೀವಿ. ಅದಾದ ತಕ್ಷಣ ಲಾಫಿಂಗ್ ಬುದ್ಧ ರಿಲೀಸ್ ಮಾಡ್ತಾ ಇದೀವಿ. 3 ಸಿನಿಮಾಗಳು ರೆಡಿ. ವಾಗಚಿಪಾಣಿ ಇವಾಗ ಸೇಮ್ ಫೆಸ್ಟಿವಲ್ ರನ್ ತಿರ್ಕೊಂಡು ಬರುತ್ತೆ ಈಗ. ಹಾ, ಅಂದ್ರೆ ಅದೆಲ್ಲ ವೆರಿ ಮಿನಿಮಮ್ ಎಕ್ಸ್ಪೆನ್ಸಸ್ ಗಳನ್ನ ಮಾಡ್ತಾರೆ. ಬಟ್ ಬೆಸ್ಟ್ ಥಿಂಗ್ ಏನಂತಂದ್ರೆ, ಈ ಸಿನಿಮಾಗೆ ಏನು ಎಕ್ಸ್ಪೆನ್ಸಸ್ ಆಗಿತ್ತು, ಖರ್ಚು ಮಾಡಿದ್ವಿ ನಾವು, ಅದರದ್ದು 50% ಆಲ್ರೆಡಿ ನಮಗೆ ಬೂಸಾನಲ್ಲಿ ನ್ಯೂ ಕರೆಂಟ್ ಸೆಕ್ಷನ್ ಅಲ್ಲಿ ಗೆದ್ದಾಗಲೇ ಬಂದ್ಬಿಟ್ಟಿತ್ತು.
ಸೊ ಅಂದ್ರೆ ಸಮ್ ಟೈಮ್ಸ್ ಹೇಳಕ್ಕಾಗಲ್ಲ, ಅಂತ ಜಾಗದಲ್ಲಿ ಹೋಗಿ ಗೆದ್ದಾಗ ಅಮೌಂಟ್ ಬರುತ್ತೆ, ಕೆಲವು ಜಾಗದಲ್ಲಿ ರೆಪ್ಯುಟೇಷನ್ ಅಷ್ಟೇ ಆಗುತ್ತೆ. ಸೊ ನಮ್ಮಲ್ಲಿ ಏನಂತಂದ್ರೆ ಆಡಿಯನ್ಸ್ಗೆ ನಾವು ಒಂದು ತಲುಪಬೇಕಾಗಿರೋದು, ಇದು ಯಾವ ತರದ ಸಿನಿಮಾ ಅನ್ನೋದು ನಾವು ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಎಕ್ಸಾಂಪಲ್ ನಾನು ಕಥಾ ಸಂಗಮ ಹೇಳೋದು, ಒಂದು ಆ ತರದ ಜಾನ್ರ್ ಏನಿರುತ್ತೆ ಆ ಜಾನ್ರನ್ನ ಬಿಟ್ಟು ಅದಕ್ಕಿಂತ ಹಿಂದೆ ಸರ್ಕಾರಿ ರಿಲೀಸ್ ಆಗಿತ್ತು, ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅವ್ರು ಥಿಯೇಟರ್ಗೆ ಬಂದಾಗ ಡಿಸಪಾಯಿಂಟ್ ಆಗ್ಬೋದು. ಅಂದ್ರೆ ಆ ತರದ ಸಿನಿಮಾ ಅಲ್ಲ ಇದು, 7 ಬೇರೆ ಬೇರೆ ಕತೆ, ಬೇರೆ ಬೇರೆ ಸಂಬಂಧ ಇಲ್ಲದೆ ಹೋಗುತ್ತೆ. ಸೊ ಅದು ಕೆಲವ್ರಿಗೆ ವರ್ಕ್ ಆಗುತ್ತೆ, ಕೆಲವ್ರಿಗೆ ವರ್ಕ್ ಆಗಲ್ಲ, ಆ ತರದಲ್ಲಿ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಟೈಮ್ ತಗೊಂಡು ನಮ್ದು ಬೇರೆ ಯಾವುದೇ ಲೈನಪ್ ಇಲ್ಲದೆ ಇದ್ದಾಗ ಈ ಸಿನಿಮಾಗಳನ್ನ ಪೊಸಿಷನ್ ಮಾಡ್ತಿರೋದು ಕೂಡ ಅದೇ ರೀಸನ್. ಎಲ್ಲ ಒಂದೇ ಕಡೆ ಬಂದಿರೋದು, ಮಿಕ್ಕಿದೆಲ್ಲ ಚಿರು ಅಲ್ವೇನೋ, ಅಲ್ಲಿ ಹೋಗಿದ್ ಖರ್ಚು ಕಾಸು. ಅದಕ್ಕೇನು ಸಂಬಂಧ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಜಯಶಂಕರ್ ಕತೆ ಅಥವಾ ನಿರ್ದೇಶನ, ಇವ್ರ ಇಡೀ ತಂಡದ ಎಫರ್ಟ್ ಏನಿದೆ ಅದೇ ರೆಕಗ್ನೈಸ್ ಆಗಬೇಕು ಅಂತ ನಾನು ಅನ್ಕೊಳ್ತೀನಿ. ನಾನು ಆಸ್ ಅ ಪ್ರೊಡ್ಯೂಸರ್ ಇಲ್ಲಿ ಬಂದು ಟ್ರೈಲರ್ ಲಾಂಚ್ ಮಾಡೋದು ಅಥವಾ ಇದನ್ನು ರಿಲೀಸ್ ಮಾಡೋದು, ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಅದನ್ನು ಹಂಚ್ಕೊಳ್ಳೋದಾಗ್ಬೋದು, ಅದು ನನ್ನ ಪತ್ರಿಕೆಯಲ್ಲಿರುವಂಥವ್ರು ಆಗ್ಬೋದು, ಮಾಧ್ಯಮದಲ್ಲಿರುವಂಥವ್ರಿಗೆ ಅವ್ರ ಮುಖಾಂತರ ನಾನು ಎಷ್ಟೆಲ್ಲ ಸಹಾಯಗಳನ್ನು ಕೇಳ್ಕೊಂಡು ಸಿನಿಮಾ ತಲುಪಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ಬೋದು, ಆಸ್ ಅ ಪ್ರೊಡ್ಯೂಸರ್ ನಾನು ಅದನ್ನ ಮಾಡ್ತೀನಿ. ಬಿಟ್ರೆ ಜನರಿಗೆ ಅದೇ ವಿಷಯ ಆಗಬಾರ್ದು. ದಟ್ ವಾಸ್ ದ ಹೋಲ್ ಐಡಿಯಾ ಸುಬಣ್ಣ. ಅಂದ್ರೆ ನಾವು ಈ ಸಿನಿಮಾ ಮಾಡಬೇಕು, ನಮ್ಮ ತರ ಪ್ರೊಡಕ್ಷನ್ ಅಲ್ಲಿ ಈ ತರ ಮೈನ್ ಸ್ಟ್ರೀಮ್ KRG ಈ ತರದಂತಹ ಸ್ಟುಡಿಯೋಗಳು ಇದನ್ನ ರಿಲೀಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನಂದದು. ಅವಾಗ ಅಟ್ಲೀಸ್ಟ್ ನಾವು ಬೆಟರ್ ಆಡಿಯನ್ಸ್ ರೀಚ್ ಆಗ್ಬೋದು ಅಂತ. ಹೌದು ಹೌದು, ಈವನ್ ದೀಪ 75 days ಹೊಡಿತು. ಅದೌದು. ಥ್ಯಾಂಕ್ ಯು. OTT ಸ್ಯಾಟಲೈಟು ಏನೂ ಆಗಿಲ್ಲ, ನಾನು ಸಂಪೂರ್ಣ ಅದರದ್ದು ಹೋರಾಟದಲ್ಲೇ ಇದ್ದೀನಿ. ನನಗೆ ಇಲ್ಲಿ ಈ ಥರದ ಸಿನಿಮಾಗಳಿಗೆ ದುಡ್ಡಿಗಿಂತ ಹೆಚ್ಚು ಇದರ ಪೊಸಿಷನ್ ತುಂಬಾ ಇಂಪಾರ್ಟೆಂಟ್. ಜನರಿಗೆ ಈ ಥರ ಸಿನಿಮಾ ತಲುಪಿಸಿದಾಗ ಇನ್ನೂ ಜಯಶಂಕರ್ ಅಂತ, ನಟೇಶ್ ಅಂತ ಈ ಥರ ಡೈರೆಕ್ಟರ್ಗಳು ಇನ್ನು ಹೆಚ್ಚೆಚ್ಚು ಬರೋಕ್ಕೆ ಸಾಧ್ಯತೆ ಇರುತ್ತೆ. ದೊಡ್ಡ ದೊಡ್ಡ ಸಿನಿಮಾ ಅಥವಾ ಪ್ಯಾನ್ ಇಂಡಿಯಾ, ನಾನು ಆವಾಗಲೇ ಏನು ಹೇಳ್ತಿದ್ದೆ, ಆ ಥರದ ಸ್ಕೇಲ್ ಸಿನಿಮಾ ಅಷ್ಟೇ ಸಿನಿಮಾ ಅಲ್ಲ, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಿನಿಮಾ, ಒಂದು ಇಂಡಸ್ಟ್ರಿಗೆ ತುಂಬಾ ಇಂಪಾರ್ಟೆಂಟ್ ಈ ಥರ ಸಿನಿಮಾನು ಕೂಡ ಅನ್ನೋದು ಇನ್ನು ಹೆಚ್ಚೆಚ್ಚು ನಾವು ಅದನ್ನ ಏನ್ ಹೇಳ್ಬೋದು, ಹೌದು ಅಂತ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಆ ಹೋರಾಟ ಏನಾಗಿದೆ ಅಂತಂದ್ರೆ, ಯಾವುದೋ ಸಿನಿಮಾ ಬ್ಯಾಕ್ ಫೈರ್ ಆಗುತ್ತೆ ಅವ್ರಿಗೆ, ಅದರಿಂದಾಗಿ ಇಡೀ ಇಂಡಸ್ಟ್ರಿನ ಅವರು ಬೈಕೌಟ್ ಮಾಡ್ಬಿಡ್ತಾರೆ, ಅಥವಾ ಇಂಡಸ್ಟ್ರಿಯ ಸಿನಿಮಾಗಳು ತಗೊಳ್ಳಲ್ಲ, ಬೇರೆ ರೀಸನ್ಗಳು ತಗೊಳ್ಬೋದು, ಬೇರೆ ಬೇರೆ ಮಾಡೆಲ್ಗಳು ಆ ಥರದ್ದೆಲ್ಲ ಇರುತ್ತೆ ಅವ್ರಿಗೆ. ಸೊ ತುಂಬಾ ದೊಡ್ಡ ಸಿನಿಮಾಗಳ ಲೈನಪ್ಗಳು ಇರುತ್ತೆ. ಸೊ ಹಾಗಾಗಿ ಇನ್ನೂ ಏನಾಗಿಲ್ಲ ಅದು, ಬಟ್ ಆ ಪ್ರಯತ್ನದಲ್ಲಿದ್ದೀನಿ. ಅದ್ರ ಮೇಲೆ ಡಿಪೆಂಡ್ ಆಗು ಕೂಡ ಇಲ್ಲ. ನಾರ್ಮಲಿ ಏನಾಗುತ್ತೆ ಅಂತದನ್ನ ಆದ್ಮೇಲೆ ನಾವು ರಿಲೀಸ್ ಡೇಟ್ ಅನೌನ್ಸ್ ಮಾಡೋದು ಇರುತ್ತೆ. ಸೊ ನಾವು ಅದಕ್ಕಿಂತ ಮುಂಚೆ 14 ರಿಲೀಸ್ 100% ರಿಲೀಸ್ ಮಾಡ್ತೀವಿ. ಸೊ ಐ ಹೋಪ್ ಜನರಿಗೆ ಇದು ಇಷ್ಟ ಆಗುತ್ತೆ. ನಾನೇನು ಇನ್ವೆಸ್ಟ್ ಮಾಡಿದ್ದೀನಿ ಅದಕ್ಕಂತೂ ಏನು ಮೋಸ ಆಗಲ್ಲ. ನನಗೆ ಇಂಟೆನ್ಷನ್ ಇರೋದು ಅಷ್ಟೇ, ಈ ಸಿನಿಮಾ ತಲುಪಬೇಕಷ್ಟೇ. ನಾ ಎಲ್ಲರಿಗಂತಂದ್ರೆ ಒಂದು ಪಾಯಿಂಟ್ ಆದ್ಮೇಲೆ ಸಿನಿಮಾ ರೇಟ್ ಡೌನ್ ಮಾಡಿ ಬೇಕಾದ್ರೆ ಇದನ್ನ ಜನರು ತಲುಪಿಸಬೇಕಾದ್ರೆ ನಾನು ನೋಡ್ತೀನಿ, ಅದ್ರ ಬಗ್ಗೆ ನನಗೆ ಏನು ಇದಿಲ್ಲ. ಮಿಷನ್ ಎಕ್ಸಾಕ್ಟ್ಲಿ. ಮಲ್ಟಿವೆಲ್ ಕಂಪ್ನಿ ಅಂತಂದ್ರೆ ಅದ್ರಲ್ಲಿ ಸುಮಾರು ಕಂಪ್ನಿ ಇದಾವೆ. ನಾನು ಹೆಸರು ತಗೊಳಕ್ಕೆ ಇಷ್ಟಪಡಲ್ಲ, ಬಟ್ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ಅದ್ರದ್ದು 3-4 ಕಂಪ್ನೀಸ್ಗೆಲ್ಲ ಹೋಗಿದ್ದೀನಿ. ಸೊ ನೀವು ಹೆಸರು ತಗೊಂಡಿದ್ದು. ಸಾರಿ ಟು ಇಂಟರಪ್ಟ್, ಜಯಶಂಕರ್ ಕಂಟಿನ್ಯೂ ಮಾಡ್ತಾರೆ. ಇದರಲ್ಲಿ ನೀವು ಎಕ್ಸಾಂಪಲ್ ನೀವು ಕೊಂಡೋದ ನೋಡಿದ್ರೆ ಕೌಲ್ ಇನ್ಸ್ಪೆಕ್ಟರ್ ಆನಂದ್ ಸರ್ ಏನ್ ಬರ್ತಾರೆ, ಇದು ಐ ಥಿಂಕ್ ಕಂಪನಿ ಅಥವಾ ಕಾರ್ಪೊರೇಟ್ ಸೆಕ್ಟರ್ ಅನ್ನೋ ಒಂದು ಲೇಬಲ್ ಅಲ್ಲಿ ಇತ್ತೀಚೆಗೆ ಬೇರೆ ಫಾರ್ಮೇಶನ್ ಅಲ್ಲಿ ಇದೆ. ಮುಂಚೆ ನಿಮಗೆ ದನ ಕರುಗಳ ವ್ಯಾಪಾರದಲ್ಲೂ ನಡೀತಿತ್ತು. ಆ ತರದ ಬೇರೆ ಬೇರೆ ಸ್ಕೀಮ್ಗಳನ್ನ ತಗೊಂಡ್ಬಂದು ನೀವು ಇವ್ರನ್ನ ಕರ್ಕೊಂಬರ್ರಿ ನಾವೆಲ್ಲ ಚಿಕ್ಕ ವಯಸ್ಸಿನ ನೋಡಿದೀವಿ ಅದನ್ನ. ಐ ಥಿಂಕ್ ಈಗ ಅದರದ್ದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ ನನಗೆ. ಪ್ಲೀಸ್ ಕಂಡು. ನನ್ನ ಇಂಟೆನ್ಷನ್ ಇದ್ದು ದ ಹಾರ್ಡ್ಶಿಪ್ ಆಫ್ ದ ಸೇಲ್ಸ್ ಪರ್ಸನ್ ಅದನ್ನ ಹೇಳೋದಿತ್ತು.
ಅಂದ್ರೆ ಅದ್ರಲ್ಲಿ ತುಂಬಾ ರಿಜೆಕ್ಷನ್ಸ್ ನ ಫೇಸ್ ಮಾಡ್ತಾರೆ. ಈಗ ನಮ್ ರೆಗ್ಯುಲರ್ ಜಾಬ್ ಆದ್ರೂ ಒಂದ್ ಸ್ವಲ್ಪ ನಮ್ಮ ಪಾಡ್ ನಾವು ಮಾಡ್ಕೊಂಡು ಹೋಗ್ಬೋದು, ಬಟ್ ಅವರು ಡೈಲಿ ಬೇಸಿಸ್ ಮೇಲೆ ಅವರ್ಲಿ ಬೇಸಿಸ್ ಮೇಲೆ ರಿಜೆಕ್ಷನ್ಸ್ ನ ಫೇಸ್ ಮಾಡ್ತಿರ್ತಾರೆ. ಸೊ ಅವ್ರಿಗೂ ಆ ಕೆಲಸ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ರೆಸಿಲಿಯನ್ಸ್, ಮೋಟಿವೇಶನ್ ಎಲ್ಲ ಸಿಕ್ಕಾಪಟ್ಟೆ ಇರಬೇಕಾಗುತ್ತೆ. ಸೊ ಅದ್ರ ಮೇಲೆ ರಿಸರ್ಚ್ ಮಾಡಬೇಕಾದ್ರೆ ಐ ಫೌಂಡ್ ದಿಸ್ ಪ್ರೊಫೆಷನ್ ಅಲ್ಲಿ ಅದು ಡೈಲಿ ಬೇಸಿಸ್ ಮೇಲೆ ಮೋಟಿವೇಟೆಡ್ ಆಗಿರ್ಬೇಕಾಗತ್ತೆ. ಅದು ವುಮನ್ ಯೂಶಲಿ ಆರ್ ವೆರಿ ರೆಸಿಲಿಯಂಟ್. ಸೊ ಒಂದು ವುಮನ್ ಕೈಲಿ ಹೇಳ್ಸಿದ್ರೆ resilient woman who wants to pursue and who wants to earn money, and she chooses this profession where it requires lot of resilience. So ಅದರಿಂದ ಸೇಲ್ಸ್ ಅನ್ನೋದು. ಹಳ್ಳಿ ಕಡೆಗೆ ನೀವು ಒಂದು ಹಬ್ಬಕ್ಕೆ ವರ್ಷಕ್ಕೆ ಒಂದು ಇವೆಂಟ್ಗೋಸ್ಕರ ಅವರೇ ಹೊರಡಾಕದಂತಾರೆ ನಮ್ಮಲ್ಲೆಲ್ಲ. ಸೊ ಚಿನ್ನದ ಫಂಡ್ ಮಾಡೋದಾಗ್ಬೋದು, ಸೊ ಅದು ಚಿನ್ನದ ಅಂಗಡಿಗಳಲ್ಲಿ ಇರ್ತಿತ್ತು. ಇವೆಲ್ಲ ತುಂಬಾ ವರ್ಷದಿಂದಾನೇ ನಡೀತಾ ಇರುವಂತದ್ದು. ಅವರದೇ ಒಟಾರದಲ್ಲಿ ಒಂದಷ್ಟು ಜನ, ಇನ್ನೊಂದಷ್ಟು ಜನ 4 ಜನ ಸೇರಿಸಿದ್ರೆ ಇವ್ರಿಗೆ ಒಂದಷ್ಟು ಪಾಯಿಂಟ್ಸ್, ಈ ತರದ್ದು ಇರ್ತಿತ್ತು. ಸೊ ಇವತ್ತಿಗೆ ಅದರದ್ದು ರೀತಿ ನೀತಿಗಳು ಬದಲಾಗಿದೆ ಅಂತ ಅನ್ಸುತ್ತೆ. ಒಳ್ಳೆ ಮೆಮೊರಿ ಯಾವ್ದು ನೆನಪ ಬರ್ತಿಲ್ಲ. ಫಿಲ್ಮ್ ಮೇಕರ್ಸ್ ಗಳಿಗೆ ಯಾವತ್ತು ಹಂಗೆ, ನೀವು ಹೀರೋಯಿನ್ಸ್ ಕೇಳಿ, ಅವ್ರು ಹೇಳ್ತಾರೆ ಟ್ರಿಪ್ ತರ ಇತ್ತು, ನಾವು ಫ್ಯಾಮಿಲಿ ತರ ಇದ್ವಿ, ಹಿಂಗೆಲ್ಲ ಇರುತ್ತೆ. ಸೊ ನೀವು ಫಿಲ್ಮ್ ಮೇಕರ್ಸ್ ಗಳಿಗೆ, ಡೈರೆಕ್ಟರ್ ಗಳಿಗೆ ಅದೆಲ್ಲ ಇರಲ್ಲ. ನಿಮ್ಗೆ ಬರೀ ಕೆಟ್ಟ ಮೆಮೊರಿ ಇರುತ್ತೆ. ಅವ್ರಿಗೆ ಬೈದಿದ್ದು, ಅವ್ರದ್ದು ಬೈಸ್ಕೊಂಡಿದ್ದು, ಹೊಡೆದಾಟ ಇಂಥದ್ದೇ ಇರುತ್ತೆ. ಮತ್ತೆ ಪುನಃ ಇಶ್ಯೂ ಆಗೋದು ಬೇಡ ಅಂತ ಸುಮ್ಮನೆ ಇದ್ದಾನೆ ಅಷ್ಟೇ. ಹೌದು, ಅಂದ್ರೆ ಅಲ್ಲಿ ಯೂಶಲಿ ಸ್ವಲ್ಪ ರಿಸರ್ವ್ಡ್ ಇರ್ತಾರೆ ಒಂಥರ. ಸೊ ಅವ್ರ ಮನೆ ಹೆಣ್ಮಗಳನ್ನ ಅದು ಆಕ್ಟಿಂಗ್ ಕಳ್ಸೋದು ಅಂತಂದ್ರೆ ಅವ್ರಿಗೊಂದ್ ಸ್ವಲ್ಪ ಅಂದ್ರೆ ಅವ್ರು ಅದೇ ಮೈಂಡ್ ಸೆಟ್ ಎಲ್ಲ ಬಂದಿರ್ತಾರಲ್ಲ. ಈ ಸಿನಿಮಾ ಅನ್ನೋದೇ ಹೊಸದವ್ರಿಗೆ. ಸೊ ಇವ್ರನ್ನ ಹೇಗ್ ಕಳ್ಸೋದು, ಮತ್ತೆ ಒಂದ್ 4 ಜನ ಅವ್ರನ್ನ ನೋಡ್ತಿದ್ರೆ, ಅದು ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಸೀನ್ ಮಾಡ್ಬೇಕಾದ್ರೆ ಒಂದ್ 100 ಜನ ನೋಡ್ತಿರ್ತಾರೆ ಶೂಟಿಂಗ್ ಎಲ್ಲ. ಅವಾಗ ಅದನ್ನ ಹೆಂಗ್ ಅಕ್ಸೆಪ್ಟ್ ಮಾಡೋದು ಅನ್ನೋದು ಅವ್ರಿಗೂ ಗೊತ್ತಿರ್ಲಿಲ್ಲ. ಸೊ ಬಟ್ ಓವರ್ ದ ಟೈಮ್ ನಾವು ಪಡ್ತಿದ್ದ ಕಷ್ಟ, ಮತ್ತೆ ಆಮೇಲೆ ಅವ್ರಿಗೆ ನಂದು ಹಿಂದಿನ ಶಾರ್ಟ್ ಫಿಲ್ಮ್ ತೋರಿಸ್ದೆ ಲಚ್ಚವ ಅನ್ನೋದು, ಅದಕ್ಕೆ ಬಂದಿದ್ದು ಅಪ್ರಿಷಿಯೇಷನ್ ಎಲ್ಲ ತೋರಿಸಿದೆ. ಅವಾಗ ಅವ್ರಿಗೊಂದ್ ಸ್ವಲ್ಪ ನಂಬಿಕೆ ಬಂತು, ಓಕೆ ಇಲ್ಲ ಇವ್ರೇನೋ ಒಳ್ಳೇದ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅವ್ರು ತುಂಬಾ ಒಳ್ಳೆ ವ್ಯಕ್ತಿನೇ, ಬಟ್ ಸಾಯಂಕಾಲದ ಹೊತ್ತು ಕೆಟ್ಟವ್ರಾಗ್ಬಿಡೋರು. ಇದು ತಮ್ಮನೇಲ್ ಮಾಡ್ಬಿಡ್ತಾರೆ, ನೀನ್ ಹಿಡ್ಕೋತಾರೆ ಇವ್ರು. ರಿಲೀಸ್ ಆದ್ಮೇಲೆ ತೋರಿಸ್ತೀವಿ ಸರ್. ರಿಲೀಸ್ ಟೈಮಲ್ಲಿ ಅಲ್ಲಿ ನಿಯರೆಸ್ಟ್ ಥಿಯೇಟರ್ ಇಡೀ ಊರನ್ನ ಕರ್ಕೊಂಡು ಹೋಗ್ತೀವಿ ಅಲ್ಲಿ. ಅವ್ರಿಲ್ಲೇ ನೋಡ್ತಾರೆ ಆಂಟಿ. ಎಲ್ಲಾ ಕಡೆ ಸ್ಕ್ರೀನ್ಗೆ ಯೂಶಲಿ ಫೆಸ್ಟಿವಲ್ ಅವರೇ ಸ್ಪಾನ್ಸರ್ ಮಾಡ್ತಾರೆ, ಟ್ರಾವೆಲ್ ಮತ್ತೆ ಅಷ್ಟೇ. ಅವರು ಡೈರೆಕ್ಟರ್ ಒಬ್ರಿಗೆ ಸ್ಪಾನ್ಸರ್ ಮಾಡ್ತಾರೆ. ಸೊ ನಾನು ಒಬ್ಬನೇ ಹೋಗಿ ಬಂದಿರೋದು ಎಲ್ಲ ಕಡೆ. ಸಿನಿಮಾದಿಂದ ನಾವು ಪ್ರೊಡ್ಯೂಸರ್ ನಾವಾಗ ಕೇಳಿದ್ರೆ ನಾನು ಬರಲ್ಲ, ನೀವು ಹೋರಪ್ಪ ಅಂತ ಅನ್ಕೊಂಡು ಬೇರೆ ಕಡೆ ಬಿಸಿ ಇದ್ರಿ. ಅದು ನಾನೇ ಬಿಗ್ಗೆಸ್ಟ್ ಪ್ರೆಷರ್ ಅಲ್ಲ ಇವ್ರಿಗೆ. ಸೊ ಸಿನಿಮಾ ಮಾಡ್ಬೇಕಾದ್ರೆ ಇವ್ರಿಗೆ ಇಲ್ಲ ಇದು ಹೀಗೆ ನಡಿಬೇಕು, ಇದು ಹಿಂಗೆ. ಆಮೇಲೆ ನನಗೆ ನನ್ನ ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿರೋ ಶಶಿ ಅಂತ ಅವರೆಲ್ಲ ತುಂಬಾ ಪ್ರೊಡಕ್ಷನ್ಗೂ ಕೂಡ ಎಲ್ಲ ಹೆಲ್ಪ್ ಮಾಡಿದ್ರು. ಸೊ ಪರಮದಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದೇ ತರದಲ್ಲಿ ನನ್ನ ಪ್ರೊಡಕ್ಷನ್ ಹೌಸಿಂದನೂ ಆದಿತ್ಯ ಪೂಜಾರ್ ಅಂತ ಅನ್ಕೊಂಡೆಲ್ಲ ಇದ್ರು. ಸೊ ಪ್ರಮೋದ್ ನಾರ್ಮಲಿ ನನ್ನ ಪ್ರೊಡಕ್ಷನ್ ಯಾವ ಸಿನಿಮಾದ ಎಕ್ಸಿಕ್ಯೂಟ್ ಮಾಡೋದು ಪ್ರಮೋದ್ ಇರ್ತಾರೆ. ಸೊ ಈ ಸಲ ಪ್ರಮೋದ್ ಆ ಕಡೆಗೆ ಪ್ಯಾರಲಲ್ಲಿ ಲಾಫಿಂಗ್ ಬುಧನ್ ನಡೀತಾ ಇತ್ತು ಅನ್ಸುತ್ತೆ. ಹೌದು, ಲಾಫಿಂಗ್ ಬುಧನ್ ನಡೀತಾ ಇತ್ತು ಆ ಕಡೆಗೆ. ಅವ್ರು ಆ ಕಡೆ ಆಕ್ಟ್ ಮಾಡ್ತಾರೆ, ಹಂಗಾಗಿ ಆದಿತ್ಯ ಈ ಕಡೆಯಿಂದ ಇದ್ರು. ಸೊ ಓವರ್ ದ ಫೋನ್ ಏನ್ ನಡೀತಿದೆ, ಎಷ್ಟರಲ್ಲಿ ಹೋಗ್ಬೇಕು, ಹೇಗಾಗಬೇಕು, ಅದ್ರ ಪ್ರೆಷರ್ ಕೊಡ್ತಾನೆ ಇದ್ದೆ. ಸೊ ಅಂದ್ರೆ ಹೇಳಕ್ಕಾಗಲ್ಲ, ಒಂದ್ಸಲ ಈ ಡೈರೆಕ್ಟರ್ದು ಕ್ರಿಯೇಟಿವ್ ಫ್ರೀಡಮ್ ಅಂತ ಅನ್ಕೊಂಡು, ಈಗ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಆದವ್ರಿಗೆ ಪ್ರೊಡ್ಯೂಸರ್ ಟೆನ್ಷನ್ ಗೊತ್ತಿರುತ್ತೆ. ಬರೀ ಡೈರೆಕ್ಟರ್ ಆದವ್ರು ಬಜೆಟ್ ಗೀಜೆಟ್ ಬಗ್ಗೆ ಯೋಚನೆ ಮಾಡಲ್ಲ. ನಾವು ಕ್ರಿಯೇಟಿವ್ ಫ್ರೀಡಮ್ ಅಮ್ಮ ಅಂತ ಅನ್ಕೊಂಡು ಮಾಡ್ತಾ ಹೋಗ್ತಾ ಇರ್ತಾರೆ ಸೀದಾ. ಸೊ ಅದಿರುತ್ತೆ. ಅಂದ್ರೆ ಅವ್ರಿಗೆ ಅದು ರೆಸ್ಟ್ರಿಕ್ಷನ್ಸ್ ಇತ್ತು, ಜೋಕ್ಸ್ ಪಾರ್ಟ್ ಅವ್ರಿಗೆ ಆ ರೆಸ್ಟ್ರಿಕ್ಷನ್ಸ್ ಇತ್ತು. ನಾವು ಇದರಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋದು. ಅವ್ರ ಟೀಮನ್ನು ಕೂಡ ಅದೇ ತರದಲ್ಲಿ ಇದು ಮಾಡಿದ್ರು. ಇವತ್ತು ನಮ್ಮ DOP ಬಂದಿದ್ರೆ, DOP ಬಂದಿಲ್ಲ, ವಿಕಾಸ್ ಮತ್ತೆ ಇನ್ನೊಬ್ರು ಸೋಮು, ಸ್ಪೆಷಲಿ ವಿಕಾಸ್, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಅಮೇಸಿಂಗ್. ಇವನ್ ಪೆಡ್ರೋ ಕೂಡ ವಿಕಾಸ್ DOP ವರ್ಕ್ ಮಾಡಿರೋದು, ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಸಹಕಾರದಿಂದಾನೇ ನಮ್ಗೆ ಇದನ್ನ ಅಚೀವ್ ಮಾಡೋಕ್ಕಾಯ್ತು.
ಅಲ್ಲ, ಖಂಡಿತವಾಗ್ಲು ಅಂದ್ರೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ ನಮ್ಗೆ ಆ ಪ್ಲಾನ್ ಇತ್ತು, ಬಟ್ ತುಂಬಾ ಡೈವರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ನಾವು ಒಂದೊಂದಾಗಿ ಬರ್ತಾ ಇದ್ದೀವಿ. ಅಂಡ್ ಪರಮೋದಿನ ಕೂಡ ಮಿಥ್ಯಾ, ಬರಕಡವರ ಈ ತರ ಸುಮಾರು ಸಿನಿಮಾಗಳನ್ನ ಪರಮೋದಿನ ಕೂಡ ರೆಡಿ ಇದೆ. ಮಿಥ್ಯಾ ತುಂಬಾ ಒಳ್ಳೆ ಫೆಸ್ಟಿವಲ್ ತುಂಬಾ ಚೆನ್ನಾಗಿ ಹೆಸರನ್ನ ಪಡ್ಕೊಂಡಿರುವಂತ ಸಿನಿಮಾ ಕೂಡ. ರಕ್ಷಿತ್ಗೂ ನಾನು ಮಾತಾಡಿದ್ದೆ ಅದನ್ನ. ಡೆಫಿನೆಟ್ಲಿ ಈ ಬಂಚಲ್ಲೇ ಇಂಥ ಸಿನಿಮಾಗಳನ್ನ, ಆ ತರ ಫೆಸ್ಟಿವಲ್ ರನ್ ಸಿನಿಮಾಗಳನ್ನ ಒಂದು ಆಡಿಯನ್ಸ್ ಒಂದು ಮೂಡ್ ಸೆಟ್ ಮಾಡಿದ್ರೆ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಬರಬಾರ್ದು. ಇಲ್ಲಿ ಏನಾಗುತ್ತೆ ಅಂತ ನಿಮ್ಗೇನು ಗೊತ್ತಿರಲ್ಲ. ಜನ ಎಷ್ಟು ಯಾವ ಥರದ ರಿಸೀವ್ ಮಾಡ್ಕೊಳ್ತಾರೆ, ಎಲ್ಲ ರೀತಿ ಆಡಿಯನ್ಸ್ ಬಂದು ಈ ಸಿನಿಮಾ ನೋಡ್ತಾರೆ ಅಂತ ನಾವು ನಂಬಕ್ಕಾಗಲ್ಲ. ಬಟ್ ಈ ಸಿನಿಮಾನ ಇಷ್ಟಪಡುವಂಥ ಆಡಿಯನ್ಸ್ ಕೂಡ ಇದ್ದಾರೆ, ಅವ್ರನ್ನ ತಲುಪಿಸೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನೀವೇ ಹೆಲ್ಪ್ ಮಾಡಬೇಕು. ಸೊ ನಾವೆಷ್ಟು ಹೊಡೆದಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ. ಮಾಧ್ಯಮ ಅದನ್ನು ತಲುಪಿಸೋಷ್ಟು ನಮ್ಗೆ ಅದು ಸಹಾಯ ಆಗುತ್ತೆ. ಆಗ ಆ ಥರದ ಸಿನಿಮಾಗಳನ್ನ ಒಂದು ಬಂಚ್, ಇವಾಗ ಏನಾಗುತ್ತೆ ಅಂತಂದ್ರೆ ತುಂಬ ದೊಡ್ಡದು ಯಾವುದೋ ಕಮರ್ಷಿಯಲ್ ಸಿನಿಮಾ ಬಂದಾಗ ಆಡಿಯನ್ಸ್ ಮೂಡ್ ಆ ಕಡೆಗಿರುತ್ತೆ, ಆ ಥರದ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಸಿನಿಮಾ ಬಂದಾಗ ಇದನ್ನ ಅಟ್ಲೀಸ್ಟ್ ಒಂದು 2-3 ಮಂತ್ಸ್ ಆ ಥರದ್ದು ಇದರಲ್ಲಿ ಒನ್ ಆಫ್ಟರ್ ದಿ ಅದರ್ ಅನ್ನೋ ಥರದಲ್ಲಿ ಬೇರೆಯವರು ಕೂಡ ಪ್ಲಾನ್ ಮಾಡ್ಕೊಂಡು ಬರ್ಬೋದು. ನೀವು ಡೈರೆಕ್ಟ್ OTT ಕೂಡ ನಮ್ಗೆ ಇವತ್ತು ಅಂತ ಲಕ್ಸುರಿ ಇಲ್ಲ ಇವತ್ತು ಕನ್ನಡ ಇಂಡಸ್ಟ್ರಿಗೆ. ಅದು ಕೊಟ್ರೆ ನಾವು ಮಾಡ್ತೀವಿ, ಬೇರೆ ವಿಷಯ. ಆದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ವಾ, ಅವ್ರಿಗೂ ಕೂಡ ಒಂದು OTT ಅವರ ತಪ್ಪು ಕೂಡ ಅಲ್ಲ ಅದು. ಅವರಿಗೆ ಸಬ್ಸ್ಕ್ರೈಬರ್ಸ್ ಎಲ್ಲಿದ್ದಾರೆ, ಎಷ್ಟು ಜನ ಅವ್ರ ಸಿನಿಮಾ ನೋಡ್ತಾರೆ, ಅವರು ಪಬ್ಲಿಸಿಟಿಗೆ ಒಂದ್ಸಲಕ್ಕೆ ಅವ್ರು ಖರ್ಚು ಮಾಡಿದ್ರೆ ಅವರು ಸಣ್ಣ ರೀತಿಯಲ್ಲಿ ಮಾಡೋಕ್ಕಾಗಲ್ಲ. ಅವರು ಎಲ್ಲವನ್ನ ಡಿಪೆಂಡ್ ಆಗಿ ಎಲ್ಲ ಕಡೆಗೂ ತಲುಪೋ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಒಂದ್ಸಲಕ್ಕೆ ಅವ್ರು ಶುರು ಮಾಡಿದ್ರೆ ಕ್ರೋಸ್ ಟುಗೆದರ್ ಅವ್ರು ಖರ್ಚಾಗುತ್ತೆ, ಅದು ರಿಕವರ್ ಆಗಬೇಕು ಅವ್ರಿಗೆ. ಅಲ್ಟಿಮೇಟ್ಲಿ ಅವ್ರು ಬಿಸ್ನೆಸ್ ಆಗಿ ನೋಡ್ತಿರ್ತಾರೆ ಅದನ್ನ. ನಾವು ಅದಕ್ಕೆ ಅವ್ರನ್ನೇ ದೂರ್ತಾ ಇರೋದಕ್ಕಾಗಲ್ಲ. ನಮ್ಮ ಸಿನಿಮಾಗಳು ಇಲ್ಲಿ ಬಂದಾಗ, ಎಕ್ಸಾಂಪಲ್ ಇವಾಗ ಶಾಖಾರಿ ಅಂತ ಮೊನ್ನೆ ಒಂದು ಸಿನಿಮಾ ಅಮೆಝಾನಲ್ಲಿ ಬಂದಿದೆ, ತುಂಬಾ ಒಳ್ಳೆ ಹೆಸರು ಬರ್ತಿದೆ. ಥಿಯೇಟ್ರಲ್ಲಿ ನಾವೆಲ್ಲ ಸಪೋರ್ಟ್ ಮಾಡಿದೀವಿ, ಎಲ್ಲರೂ ಒಂದಷ್ಟು ಇಂಡಸ್ಟ್ರಿ ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ. ಬಟ್ ಅನ್ಕೊಂಡಿದ್ದ ರೀತಿಯಲ್ಲಿ ಜನ ಬಂದು ನೋಡ್ಲಿಲ್ಲ. ಬಟ್ ನಾಟ್ ಬ್ಯಾಡ್, ಡಿಸಪಾಯಿಂಟಿಂಗ್ ಅಲ್ಲ. ಅಟ್ಲೀಸ್ಟ್ 4 ಜನರು ಗೊತ್ತಾಗಿದೆ ಸಿನಿಮಾ. ಸೊ ಅಲ್ಲಿ ಥಿಯೇಟ್ರಲ್ಲಿ ಒಳ್ಳೆ ವರ್ಡ್ ಆಫ್ ಮೌತ್ ಇದ್ದಿದ್ದಕ್ಕೆ OTT ಬಂದ ತಕ್ಷಣ ಜನ ಅದಕ್ಕೆ ಇನ್ನೂ ಆ್ಯಡ್ ಆಗ್ಬಿಟ್ರು. ಇವತ್ತದು ಅಷ್ಟು ರೀಚ್ ಆಗಿದೆ, ಇವತ್ತು ಹೆಸರು ಬಂದಿದೆ ಆ ಇಂಡಸ್ಟ್ರಿಗೆ, ಆ ಟೀಮ್ಗೆ ಅಂತಂದ್ರೆ ಮೇ ಬಿ ಆ ಪ್ರೊಡಕ್ಷನ್ ಹೌಸು, ಆ ಡೈರೆಕ್ಟ್ರು, ಆ ಆಕ್ಟರ್ಗಳು ಎಲ್ರಿಗೂ ಇನ್ನೊಂದು ಫಿಲ್ಮ್ ಮಾಡುವಂತ ಒಂದು ಅಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಅಷ್ಟೇ, ಹೋಗ್ಬೇಕು ನಾವು ಅಷ್ಟೇ. ಏನಾಗುತ್ತೆ ಅಂದ್ರೆ ಲಕ್ಷ್ಮಿ ಆಕ್ಚುಲಿ ಇವ್ರಿಗಿಂತ ಅಥವಾ ತಿಥಿ ಸಿನಿಮಾದ ನಟರುಗಳಿಗಿಂತ ಇಂಡಸ್ಟ್ರಿಯಲ್ಲಿ ಇದ್ದಂಥವ್ರು ಕೆಲವೊಂದಷ್ಟು ಫಿಲ್ಮ್ ಮೇಕರ್ಸ್ಗಳು, ಕೆಲವು ಪ್ರೊಡ್ಯೂಸರ್ಸ್ಗಳು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಿರೋದು. ಅವ್ರು ಹಳ್ಳಿ ಜನರು, ಅವ್ರು ದುಡಿಬೇಕಷ್ಟೇ. ಈಗ ನಾವು ಬೇರೆ ಬೇರೆಯವ್ರು ಬಂದು ಆಕ್ಟ್ ಮಾಡ್ತಾರೆ. ಈಗ ಶಿವಮೊಗ್ಗ ಆಗ್ಬೋದು ಅಥವಾ ಇವ್ರು ಯಾರೇ ಬಂದು ಮಾಡಿದ್ರು ಕೂಡ ಅವ್ರದ್ದು ದಿನನಿತ್ಯ ಜೀವನ ಹೋಗ್ಬೇಕಲ್ಲ. ಅವರು ಮನೆಯಲ್ಲಿ ಕೃಷಿ ಮಾಡ್ಕೊಂಡ ಅಥವಾ ಬೇರೆ ಕಡೆಗೆ ಕೂಲಿ ಮಾಡ್ಕೊಂಡ ಈ ಥರದ್ದು ಮಾಡ್ಕೊಂಡಿರೋನಿಗೆ ಅವ್ನ ದಿನದ ಸಂಬಳ ತುಂಬ ಇಂಪಾರ್ಟೆಂಟ್. ಅವನು ವಾರ ಆದರೆ ಅವ್ನ ಸಂಬಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರು ದುಡಿಲೇಬೇಕು. ಅವ್ರಿಗೆ ನೀವು ದುಡ್ದಂಗೆ, ಅದೇ ಅವರು ಗದ್ದೆಯಲ್ಲಿ ಕೆಲಸ ಮಾಡಿದ್ದು ಫೀಲಲ್ಲೇ ಅವ್ರು ಮಾಡ್ತಿರ್ತಾರೆ. ನೀವು ಬೆಳಿಗಿನ ಸಾಯಂಕಾಲದವ್ರಿಗೆ ಮಾಡ್ತೀರಾ ಅಂತಂದ್ರೆ ಗದ್ದೆ ಕೆಲಸನೂ ಅದನ್ನೇ ಮಾಡ್ತಿರ್ತಾರೆ, ಕೃಷಿಲೂ ಅದನ್ನೇ ಮಾಡ್ತಿರ್ತಾರೆ. ಸಿನಿಮಾ ಬಂದು ಅವ್ರಿಗೆ ಡಿಫ್ರೆನ್ಸ್ ಆಗಲ್ಲ. ಅವ್ರಿಗೆ 4 ಜನ ಅಪ್ರಿಷಿಯೇಟ್ ಮಾಡ್ಬೋದು, ಅದನ್ನ ನೋಡಿ ಖುಷಿ ಆಗ್ಬೋದು ಅವ್ರಿಗೆ. ಬಟ್ ಒಂದಷ್ಟು ದುಡಿಮೆ ಅಂತೂ ಆಗಿರುತ್ತೆ. ಎಕ್ಸಾಂಪಲ್ ಇವಾಗ ನಾವು ಸಿಂಗಾರ ಸೀರಿಯಲ್ ಹಾಡಿರುವಂತ ನಾಗ ಅಂತಂದು ಅನ್ಕೊಂಡು ಒಬ್ರು. ಸೊ ಅವ್ರಿಗೆ ತುಂಬಾ ಕಮ್ಮಿ ಅವರ ಪರ್ಫಾರ್ಮೆನ್ಸ್ಗೆ ಮತ್ತೊಂದಕ್ಕೆ ಇದಾಗ್ತಿತ್ತು. ಸಿನಿಮಾ ರಿಲೀಸ್ ಆದ ತಕ್ಷಣ ಅವ್ರಿಗೆ ಅದರದ್ದು ವ್ಯಾಲ್ಯೂ ಬೇರೆ ಥರದಲ್ಲಿ ಆಯ್ತು. ಒಂದು ಕಾರ್ಯಕ್ರಮ ಕರೆದ್ರೆ ಅದಕ್ಕೊಂದು ಪೇಮೆಂಟ್ ಅನ್ನೋ ಥರದಲ್ಲಿನೂ ಆಯ್ತು. ವಯಸ್ಸಾಗಿರೋ ಒಂದು ಕಾಲದಲ್ಲಿ ಅವ್ರಿಗದು ಸಹಾಯ ಆಯ್ತು. ನಾನು ಹೇಳ್ತಿರೋದು ಅದನ್ನ ತಪ್ಪಾಗೂ ವರ್ಕ್ ಆಗ್ಬೋದು, ಸರಿಯಾಗಿ ವರ್ಕ್ ಆಗ್ಬೋದು, ಎಕ್ಸ್ಪ್ಲಾಯ್ಟ್ ಆಗ್ಬೋದು. ಅದು ಯಾರ ಕೈಯಲ್ಲೂ ಇಲ್ಲ. ಒಂದು ಇದೇ ಥರದಲ್ಲಿ ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಅನ್ಕೊಂಡು ಹೋಗಿ ಮಾಡ್ಬೋದು, ಅದು ತಪ್ಪಾಗ್ಲಬಹುದು. ಯಾರು ಡಿಸೈಡ್ ಮಾಡೋದು ಹೇಳಕ್ಕಾಗಲ್ವಲ್ಲ, ಅದು ಸಿಚುವೇಶನ್ ಅದಷ್ಟೇ. ಟ್ರೈಲರ್ ಇನ್ನೂ ಇವತ್ತು ರಿಲೀಸ್ ಆಗ್ತಿಲ್ಲ ಸರ್. ಬಟ್ ಟೀಸರ್ ಬಿಟ್ಟರು ಸರ್. ಟ್ರೈಲರ್ ಈಗ ಲಾಂಚ್ ಮಾಡಿ ನಿಮ್ಗೆ ತೋರಿಸಿದ ಸೊತ್ತಿಗೆ ಬಿಟ್ವಿ. ಇಲ್ಲ, ಅವ್ರು ಅಂದ್ರೆ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಈ ಥರ ಟೀಸರ್ ಏನಾದ್ರು ಬಂದ್ರೆ ಅವರು ಶೇರ್ ಮಾಡೋದು ಆ ಥರ ಸಪೋರ್ಟ್ ಮಾಡ್ತಾರೆ. ಬಟ್ ಎಷ್ಟೊಂದು ಸತಿ ನಾನು ಈಗಲೂ ಐ ಟಿಲಿ ವರ್ಕ್ ಮಾಡ್ತೀನಿ. IT ಕೆಲಸ ಡಿಲೇ ಆದಾಗ ಮ್ಯಾನೇಜರ್ ಬೈತಾರೆ, ಸಿನಿಮಾ ಕೆಲಸ ಡಿಲೇ ಆದಾಗ ಕೆಲವು ಸತಿ ಸರ್ ಕೈಲೂ ವಹಿಸ್ಕೊಂಡಿದ್ದೀನಿ. ಆಬ್ವಿಯಸ್ ಅಲ್ವಾ ಸರ್? ಅಂದ್ರೆ ನಿಮ್ಗೆ ಆಸ್ ಎ ಪ್ರೊಡ್ಯೂಸರ್ ನೀವೇನ್ ಗುರು ಪಾರ್ಟ್ ಟೈಮ್ ಫಿಲ್ಮ್ ಮೇಕರ್ ಅಂತ ಹಾಕೊಂಡಿರ್ತೀವಿ. ಅಂದ್ರೆ
ಹಂಗೇನಿಲ್ಲ, ಅಂದರೆ ಥ್ರೂ ಯು ಮಾಧ್ಯಮದ ಇದರಿಂದಾನೇ ನಾವು ಆ್ಯಕ್ಚುಲಿ ಅದನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ಬೋದು. ವೆರಿ ಲಿಮಿಟೆಡ್ ಆದರೆ ಮಾಡ್ಬೋದು ಸರ್. ಅಂದರೆ ನಾವು 1 ಶೋ 2 ಶೋ ಅಂದರೆ ನೀವು ಒಂದು 300 ಜನ 400 ಜನ, ಅದಕ್ಕಿಂತ ಮೇಲೆ ಅಂತಂದರೆ ಆಮೇಲೆ ಮತ್ತೆ ಪುನಃ ನಾವು ಹೀಗೆ ಶಿವಮಂತ್ರ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಯ್ಯೋ ನೀವು ಅದೆಲ್ಲ ಹೇಳ್ಬೇಡಿ, ನೀವು ಓಡೋಗ್ಬಿಡ್ತೀನಿ ನಿಲ್ಲಿಸಿ. ಸಿನಿಮಾದವರನ್ನ ನಟರನ್ನ ಯಾವತ್ತೂ ಕೆಲವು ಸಿನಿಮಾಗಳು ಹಂಗೆ ಮಾಡ್ಬೋದು. ಸೊ ಅದು ಸಿನಿಮಾಗ ಅಷ್ಟೇ ಸೀಮಿತ ಆಗಿರ್ಬೇಕು ಅಂತ. ನನ್ನ ಆಟಕ್ಕೆ ಇಲ್ಲ, ಆ ಮಕ್ಕಳನ್ನ ನಾನು ಅಷ್ಟೇ ಪ್ರೀತಿ ಮಾಡ್ತೀನಿ, ಅಲ್ಲಿಗೆ ಮುಗೀತದು. ಸಿನಿಮಾ ಆಗೇ ಇರಬೇಕು. ಸಿನಿಮಾ ನಟರುಗಳನ್ನ ಆ ಥರದಲ್ಲಿ ನೋಡಕ್ ಹೋಗ್ಬಾರ್ದು. ಅದು ಸಿನಿಮಾದ ಎಫೆಕ್ಟ್ ಇರ್ಬೋದು ಮೋಸ್ಟ್ಲಿ. ನಾವೆಲ್ಲ ಆಕ್ಟ್ ಮಾಡೋರು ಅಷ್ಟೇ, ನಟರಾಗೆ ನೋಡ್ಬೇಕು ಅಷ್ಟೇ, ಬಿಟ್ರೆ ಅದ್ರದ್ದು ಹೆಚ್ಚಾಗಿ ಹೋಗ್ಲೇಬಾರ್ದು ಅಂತ ಅನ್ಸುತ್ತೆ. ಏನೂ ಇಲ್ಲ, ಹಿಂದೊಮ್ಮೆ ಒಂದು ಹೇಳಿದ್ದೆ ನೋ ಕಮೆಂಟ್ಸ್ ಅಂತ, ಅದೇ. ತುಂಬಾ ಅದ್ಭುತವಾಗಿ ನಡೀತಾ ಇದೆ. ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಅಡ್ಮಿಷನ್ಸ್ ಆಗಿದೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡೋಣ. ಇವತ್ತು ಬರೀ ಶಿವಮ್ಮ ಜೂನ್ 14ನೇ ತಾರೀಕು ರಿಲೀಸ್ ಆಗ್ತಿದೆ, ಅಷ್ಟೇ ಹೋಗೋಣ ಅಂತ ಅನ್ಕೊಂಡು. ಶೆಟ್ರೆ ಹೊಟ್ರಾ?